ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಅತಿಥಿ ಬಿಬಿಎಂಪಿ ಕಾರ್ಪೊರೇಟರ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಆದವರು. ಇವರಷ್ಟೇ ಅಲ್ಲ, ಇವರ ಧರ್ಮಪತ್ನಿಯು ಕೂಡ ರಾಜಕಾರಣಿ ಹಾಗೆ ಕಾರ್ಪೊರೇಟರ್ ಆಗಿ ರಾಜಕೀಯದಲ್ಲಿ ಜನರ ಸೇವೆಯನ್ನು ಸಲ್ಲಿಸಿದವರು. ಇವತ್ತಿನ ನಮ್ಮ ಅತಿಥಿ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರ ಜಯನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಹಾಗೂ ಅವರ ಬಾಳ ಸಂಗಾತಿ, ಅವರ ಬಾಳಿನ ರತ್ನ ನಾಗರತ್ನ ಇಬ್ರು ಕೂಡ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ತೆ ಮೇಡಮ್. ಸರ್, ಪ್ರತಿಯೊಬ್ಬ ಕಾರ್ಪೊರೇಟರ್ ಕನಸು ಅಂತಾನೆ ಹೇಳ್ಬೋದು, ಅಂದರೆ MLA ಆಗಬೇಕು ಅನ್ನೋದು. ಆ ಒಂದು ಕನಸು ನಿಮ್ಮ ಜೀವನದಲ್ಲಿ ನನಸಾಗಿದೆ. ಸೊ ಎಷ್ಟು ಖುಷಿ ಇದೆ ಒಬ್ಬ ಕಾರ್ಪೊರೇಟರ್ ಆಗಿ ಜನರನ್ನು ಬಹಳ ಸ್ಕ್ರ್ಯಾಚಿಂದ ನೋಡ್ತೀರಾ ನೀವು ಹೇಳಬೇಕು ಅಂತ ಅಂದರೆ. ಅವರ ಮೂಲಭೂತ ಸೌಕರ್ಯಗಳಿಂದಲೂ ಕೂಡ ನೀವು ಅವರಿಗೆ ಸಹಾಯಕರಾಗಿರ್ತೀರಾ. ಅಂಥದ್ರಲ್ಲಿ ಇವಾಗ MLA ಆಗಿ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶ ಎಷ್ಟು ಖುಷಿ ಇದೆ ಸರ್. 1996 ನಾನು ಮೊದಲನೇ ಬಾರಿಗೆ ಕಾರ್ಪೊರೇಟರಾಗಿ ಆಯ್ಕೆಯಾದೆ. ಅವಾಗ ಫಸ್ಟು ಅಕೌಂಟ್ ಓಪನ್ ಜಯನಗರದಲ್ಲಿ ನಾನೇ ಮಾಡಿದ್ದು. ಫುಲ್ಲು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಅಲ್ಲಿವರೆಗೂ. ಅದಾದಮೇಲೆ ನಮ್ಮ ವಿಜಯ್ ಕುಮಾರ್ ಅವರು 2008 ಅದಾದರು. ಸೊ ನಾನು MLA ಆಗಬೇಕು ಅಂತ ನನ್ನ ಕನಸು ಮನಸ್ಸಲ್ಲೂ ಕೂಡ ನನಗೆ ಯೋಚನೆ ಇರಲಿಲ್ಲ. ಕಾರ್ಪೊರೇಟರ್ ಆಗಿದ್ದೆ, 2 ಬಾರಿ ನಾನ್ ಕಾರ್ಪೊರೇಟರ್ ಆಗಿದ್ದೆ. ನಮ್ಮ ಶ್ರೀಮತಿ ಅವರು 1 ಬಾರಿ ಕಾರ್ಪೊರೇಟರ್ ಆಗಿದ್ದರು. ಸೊ ಬಹುಶಃ ಕಾರ್ಪೊರೇಟ್ರು ನಾವೆಲ್ಲ ಸ್ನೇಹಿತರುಗಳು ಒಬ್ಬರು ಡಿಸೈಡ್ ಮಾಡಿದ್ರು. ವಿಜಯ್ ಕುಮಾರ್ ಹೋದಂಥ ಸಂದರ್ಭದಲ್ಲಿ ಮತ್ತೆ ನಾವು ಕಾಂಗ್ರೆಸ್ಸು ಮತ್ತು ಅಧಿಕಾರಕ್ಕೆ ಬಂತು. ಆವಾಗ ಇರೋದ್ರಲ್ಲಿ ಆ್ಯಕ್ಟಿವ್ ಆಗಿ ಇರೋವಂಥ ಮತ್ತು ಎಲ್ಲ ಸ್ನೇಹಿತರನ್ನ ಜೊತೆ ಸಂಪರ್ಕ ಮಾಡಿದಂಥ ರಾಮಮೂರ್ತಿಯವರು ಆಗಬೇಕು ಅಂತ ಎಲ್ಲ ಕಾರ್ಪೊರೇಟ್ರುಗಳಿಗೇನು ಸೇರಿ ಒಂದು ತೀರ್ಮಾನ ಮಾಡಿದ್ರು. ಅದು ಹೈಕಮಾಂಡ್ ತನ್ಕೊಂಬಿಡ್ತು. ಬಟ್ ನನಗನ್ನಿಸ್ತು ಇಲ್ಲಿ ಗೆಲ್ಲಬೇಕು ಅಂತ ಒಂದು ಅನ್ಸ್ಕೊಂತು. ಆ ಟೈಮ್ನಲ್ಲಿ ಜನ ಆಶೀರ್ವಾದ ಮಾಡಿದ್ರು, ಭಾಳ ಖುಷಿಯಾಯಿತು. ನಾನು ಯಾವತ್ತರ ನಾನು ಕಾರಲ್ಲಿ ಬರ್ತಿರ್ಬೇಕಾದ್ರೆ ವಿಧಾನಸೌಧ ನೋಡ್ತಾಯಿದ್ದೆ, ಕೈ ಮುಗಿತೆ ಯಾವಾಗ ಹೋಗ್ತೀವಪ್ಪ ನಾವು ವಿಧಾನಸೌಧಕ್ಕೆ ಅಂತ. ಸೊ ಏನಾಗುತ್ತೆ ಅಂತಂದರೆ ಇನ್ನೊಂದು ಆಸೆ ಇರುತ್ತೆ, ಶಾಸಕ ಅಂತಂದರೆ ಶಾಸನವನ್ನು ರಚನೆ ಮಾಡೋವಂಥ ಕೆಲಸ ಅದು. ಆ ದೃಷ್ಟಿಯಿಂದ ಜನ ಆಶೀರ್ವಾದ ಮಾಡಿದ್ರು, ಆಯ್ಕೆ ಆದೆ. ಮತ್ತು ಎಲ್ಲ ನನ್ನ ಸಮಸ್ತ ಮತದಾರ ಬಂಧುಗಳಿಗೆ ನಾನು ಇವತ್ತು ಆ ಓಟು ಹಾಕಿ ನಾನು ಆಯ್ಕೆ ಮಾಡಿದ್ದಕ್ಕೆ ನಾನಿವತ್ತು ಅಧಿಕಾರದಲ್ಲಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರ ಮದುವೆ ಆಗಿ 1 ವರ್ಷದೊಳಗೆ ಇವರು ಕಾರ್ಪೊರೇಟರ್ ಆದರು. ಹಾಗಾಗಿ ಆ ರಾಜಕೀಯ ಅನ್ನೋದು ನಮಗೊಂದು ಸ್ವಲ್ಪ ಎಲ್ಲ ಅಭ್ಯಾಸ ಆಗಿ ಬರ್ತಾ ಇತ್ತು. ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ದೆ ಎಲ್ಲ ಕಡೆ. ಎಲೆಕ್ಷನ್ ಬಂದಾಗ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ನಮಗೆಲ್ಲ ಒಂದು ಸ್ವಲ್ಪ ಅದರ ಬಗ್ಗೆ, ರಾಜಕೀಯದ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೆ. ಯಾರು ಫಸ್ಟ್ ಬಂದು ಹೇಳಿದ್ರು ನಿಮಗೆ ನೀವು ನಿಂತ್ಕೊಳ್ಬೇಕು, ಮಹಿಳಾ ರಿಸರ್ವೇಷನ್ ಇದೆ? ಬಹುಶಃ ಇವರೇ ಹೇಳಿದ್ದೆ ನನಗೆ, ನಿಂತ್ಕೋಬೇಕು, ಮಹಿಳಾ ರಿಸರ್ವೇಷನ್ ಆಗ್ತಾ ಇದೆ, ನೀನು ರೆಡಿ ಆಗಬೇಕು ಅಂತ ಹೇಳಿದ್ರಿ ಇವರು. ಸೊ ರಾಜಕೀಯ ವಿಚಾರಗಳ ಬಗ್ಗೆ ಮಾತಾಡೋದು ಬಹಳಷ್ಟು ಇದೆ. ಅದಕ್ಕೂ ಮುಂಚಿತವಾಗಿ ಸರ್, ಸಿ.ಕೆ. ರಾಮಮೂರ್ತಿಯವ್ರನ್ನ ನಾವು ಕಾರ್ಪೊರೇಟರ್ ಆಗಿ MLA ಆಗಿ ನೋಡಿದ್ದೀವಿ. ಆದರೆ ಅವರ ಹಿಸ್ಟ್ರಿಯನ್ನು ತಿಳ್ಕೊಳ್ಬೇಕು ಅನ್ನೋದು, ಅಂದರೆ ನಿಮ್ಮ ಬಾಲ್ಯವನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ. ನಾವು ಮೂಲತಃ ನಮ್ಮದು ತುಮಕೂರು ಡಿಸ್ಟಿಕ್ಕು ಚನ್ನಶೇಖರಪುರ ಅಂತ ಒಂದು ಗ್ರಾಮ. ನಮ್ಮ ತಂದೆ ರಾಗಿಗುಡ್ಡ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು, ನಮ್ಮ ಜೈನ 9 ಬ್ಲಾಕ್ನಲ್ಲಿ. ನಾನು ಅವಾಗ ಏನಾಯಿತು ಅಂತಂದರೆ SLC ಒಂದು ಸಬ್ಜೆಕ್ಟು ನಾನು ಫೇಲ್ ಆಗ್ಬಿಟ್ಟೆ ಊರಲ್ಲಿ. ಅವಾಗ ಸರ್ಕಾರಿ ಶಾಲೆ, ನಾವೆಲ್ಲ ಓದಿ ಸರ್ಕಾರಿ ಶಾಲೆ ಹುಟ್ಟಿದ್ದು, ಸರ್ಕಾರಿ ಹಾಸ್ಪಿಟ್ಲಿಗೆ ಹುಟ್ಟಿದ್ದು ನಾವೆಲ್ಲ ಬಡ ಫ್ಯಾಮಿಲಿ, ಬಡ ಕುಟುಂಬ ನಮ್ಮದೆಲ್ಲ ಕುಟುಂಬ. ಅವಾಗ ಏನಾಯಿತು, ಬೆಂಗಳೂರಲ್ಲಿ ಓದ್ಬಿಟ್ಟು ನಾನು ಪಾಸ್ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಅಪ್ಪ ಇದ್ದರು, ಆಲ್ರೆಡಿ ಕೆಲಸ ಮಾಡ್ತಾಯಿದ್ರು. ಸೊ ಇಲ್ಲಿ ಬಂದು ನೆಕ್ಸ್ಟ್ ಪಾಸ್ ಆಗಿಬಿಟ್ಟೆ. ಪಾಸಾಗಿ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ. ಡೇನಲ್ಲಿ ಇದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಡೇದಲ್ಲಿ ಸೇರಿಕೊಂಡು ಕಾಲೇಜಲ್ಲಿ ಸಾಯಂಕಾಲ, ಬೆಳಗ್ಗೆ ಡಿಪ್ಲೊಮಾ ಕಾಲೇಜ್ ITI ಮುಗಿಸ್ಕೊಂಡು. ಹೇಗಿತ್ತು ಬಾಲ್ಯದ ಜೀವನ? ಬಾಲ್ಯದಲ್ಲಿ ನೀವು ಬಹಳ ತುಂಟಾಟ ಮಾಡ್ತಿದ್ದೀರಾ? ಅಪ್ಪ ಅಮ್ಮನ ಹತ್ರ ಒದೆ ತಿಂದಿದ್ದೀರಾ? ಅಪ್ಪ ಅಮ್ಮ ಹತ್ರ ಒದೆ ತಿಂದಿದ್ದೀವಿ, ಟೀಚರ್ಸ್ ಒದೆಗಳು ತಿಂದಿದ್ದೀವಿ. ಸಿಬಿ ಹಣ್ಣು ಕದಿಯೋದು, ಬೇರೆ ಕಡೆ ಎಳ್ನೀರು ಇದು ಮಾಡೋದು. ಈ ಸಣ್ಣ ಲೈಫಲ್ಲಿ ಸರ್ಕಾರಿ ಶಾಲೆ ಯೂನಿಫಾರ್ಮ್ ಕೊಡೋರು, ಯೂನಿಫಾರ್ಮ್ ಹಾಕ್ತಿದ್ವಿ. ಎಲ್ಲೊಂದು ಕಡೆ ಹರಿದೋಗೋದು. ಅದು ಹರಿದೋದಾಗ ನಾವು ಒಂಥರ ಅದು ಸ್ಟಿಕ್ಕರ್ಗಳು ಹಾಕ್ಕೊಂಡು, ರಾಜ್ಕುಮಾರ್ದು ನಾನೇನೋ ಬಿಡೋಲ್ಲ ಅದು ಇದು ಹಾಕ್ಕೊಂಡು. ಸೊ ನನಗಿದ್ದು 2 ಬಟ್ಟೆ ಗೌರ್ಮೆಂಟ್ ಯೂನಿಫಾರ್ಮ್ ಕೊಡೋರು. ಅಪ್ಪ 2 ಚಡ್ಡಿ 3 ಕೊಡಿಸೋರು. ನಾವು ರೈತರು, ಅಂದರೆ ಬ್ರಾಹ್ಮಣರಾಗ್ಬಿಟ್ಟು ನಮ್ಮದು ಇದು ಏನು ಸಣ್ಣ ಪುಟ್ಟ ವ್ಯವಸಾಯ ಇತ್ತು. ಅಲ್ಲೂ ಕೂಡ ನಮ್ಮ ಅಪ್ಪ ಅರ್ಚಕರು. ಮೇಡಮ್, ಸರ್ ಪ್ರಪೋಸಲ್ ಹೇಗೆ ಬಂತು ನಿಮ್ಮ ಮನೆಗೆ? ನಿಮಗೆ ಅಂದರೆ ನಮ್ಮಲ್ಲಿ ಏನು ಅಂದರೆ ನಾವೇ ಕಳಿಸ್ಬೇಕು. ಪ್ರಪೋಸಲ್ ಎಲ್ಲ ಜಾತಕ ಅಂತ ಇರುತ್ತಲ್ಲ, ಹಳೆಯ ಕಾಲದ ಸಂಪ್ರದಾಯದ ಪ್ರಕಾರ ನಾವು ಜಾತಕ ಇವ್ರ ಮನೆಗೆ ನಾವು ಕಳಿಸ್ಬೇಕು. ನೀವು ಮೂಲತಃ ಎಲ್ಲಿಯವರು ಮೇಡಮ್? ನಾನು ಶೃಂಗೇರಿ ಹತ್ರ ನರಸಿಂಹರಾಜಪುರ ಅಂತ ಹೇಳಿ, ಮಲ್ನಾಡ್ ಸೈಡ್ ನಾವು. ಶೃಂಗೇರಿ ಕೊಪ್ಪ ಹರಿಹರಪುರ ಬರುತ್ತಲ್ಲ, ಅದ್ರ ಪಕ್ಕ ನರಸಿಂಹರಾಜಪುರ ಅಂತ, ಅಲ್ಲಿಯವರು ನಾನು. 350 ಕಿಲೋಮೀಟ್ರು
ಇಲ್ಲಿಂದ ನಾನು ಬೆಂಗಳೂರಿಂದ ಶಿವಮೊಗ್ಗದಿಂದ NR-ಪುರ ಅಲ್ಲಿಂದ ಬೇರೆ 3 ಬಸ್ ಹೋಗ್ಬೇಕು. 3 ಬಸ್ಸಲ್ಲಿ ಹೋಗ್ತಿದ್ದಾನೆ ಅವ್ರಿಗೆ. ಇವ್ರು ನೋಡೋಕೆ 3 ಬಸ್ಸಲ್ಲಿ ಹೋಗ್ತಿದ್ದಾನೆ. ಜಾತಕ ನಿಮ್ ಮನೆಗೆ ಬರುತ್ತೆ, ನೀವು 3 ಬಸ್ಸಲ್ಲಿ ಅವ್ರ ಮನೆಗೆ ಹೋಗಿದ್ರಿ. ಯಾರು HMD ಕೆಲಸ ಮಾಡಿದ್ರೆ ಇಲ್ಲೊಬ್ಬ ಹುಡುಗವನಪ್ಪ ಅಂತ ಕೊಟ್ರು. ಓಕೆ. ಅಲ್ಲೇನಂದ್ರೆ ಯಾವ ಥರ ಅಂದರೆ ಅಲ್ಲಿ ಕೇಳೋರು ಏನಂತ ಅಂದರೆ ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಯಾರ ಹುಡುಗ ಯಾವ ಥರ ಏನು ಎತ್ತ ಅಂತ ಕೇಳ್ತಾ ಇದ್ರು. ಯಾರೋ ಫೋನ್ ಮಾಡಿ ಹುಡುಗನ ಬಗ್ಗೆ ಕೇಳಿದ್ದೀರಾ ಅಂತ. ಅವಾಗ ವಾತಾವರಣ ಹೆಂಗಿತ್ತಲ್ವ, ಅವಾಗ ಫ್ರೆಂಡ್ಸ್ ಕೇಳಪ್ಪ ಏನು ಹೇಳ್ಬೇಡಪ್ಪ ಯೂನಿಯನ್ ಅದು ಇದು ಅಂತ, ಹುಡುಗ ಒಳ್ಳೆಯವನು ಅಂತ ಹೇಳು ಅಂತ. ಫ್ರೆಂಡ್ ಯಾರೋ ಫೋನ್ ಬರುತ್ತಲ್ಲ ಶಿಫ್ಟೆಡ್, ಅವ್ರು ಹೇಳ್ತೀವಿ ಒಳ್ಳೆ ಯಾರಪ್ಪ ಕೇಳ ಒಳ್ಳೆ ಹುಡುಗ ಅಂತ ಹೇಳು, ಯೂನಿಯನ್ ಅಂದ್ರೆ ಹೆಣ್ಣು ನನಗೆ. ಅದಕ್ಕೆ ಯಾರು ಫೋನ್ ಮಾಡಿದ್ರು, ಸರ್ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಒಳ್ಳೆ ಹುಡುಗನೇ, ಯೂನಿಯನ್ ಅಂದ್ರೆ ಭಯ ಬಿಟ್ಬಿಡ್ತಾರೆ. ಯಾಕೆ ನಾನು ಮೈಕೋದಲ್ಲಿ ಡಿಸ್ಮಿಸ್ ಆಗ್ಬಿಟ್ಟೆ. ಯಾಕೆ ಯೂನಿಯನ್ ಡಿಸ್ಮಿಸ್ ಆಗ್ಬಿಟ್ಟೆ. ಸೊ 3 ಬಸ್ ದಾಡ್ಕೊಂಡು ನೀವು ಮೇಡಮ್ ನೋಡಕ್ಕೆ ಹೋಗ್ತೀರಾ. 3 ಬಸ್ ಇಟ್ಕೊಂಡು ಮತ್ತೆ ಬರಕ್ ಆಗೋದಿಲ್ಲ ಅಂತ ಅನ್ಬಿಟ್ಟು ಏನಾದ್ರು ಒಪ್ಕೊ ಬಂದ್ರೆ ಹೇಗೆ ಅಂತ? ಅಂದ್ರೆ ಅಷ್ಟು ದೂರ ಜರ್ನಿ ಮಾಡಿದ್ದೀರಾ ನಮಗೆ. ನಾನು ಆಕ್ಚುಲಿ ನಮ್ಮ ತಾಯಿಗೆ ಹೇಳ್ಬಿಟ್ಟಿದ್ದೆ, ಓಕೆ ಏನೋ ಅಮ್ಮ ನೀನು ಯಾರು ನೋಡ್ತೀಯಾ ಒಳ್ಳೆ ಫ್ಯಾಮಿಲಿ ಹುಡುಗಿ ನಾವು ಮಾಡ್ತೀವಿ ಅಂತ. ಅಲ್ಲೇನೆ ಒಪ್ಪಿಗೆ ಸೂಚನೆ ಮಾಡಿ ಬಂದ್ರಿ? ಅಲ್ಲೇ ಸೂಚನೆ ಮಾಡಿದ್ವಿ. ಏನು ಓಕೆ ಅಂದ್ರು ಓಕೆ ಅಂದ್ವಿ. ಆಮೇಲೆ ಒಂದ್ಸಲ ಎಂಗೇಜ್ಮೆಂಟ್ ಆ ಊರಲ್ಲಿ ಬೆಂಗಳೂರಿಗೆ ಬಂದು ಮದುವೆ ಮಾಡಿ. ಸೊ ಮೇಡಮ್ ನಿಮಗೆ ಏನ್ ನೆನಪಿದೆ? ನೆನಪು ಮಾಡ್ಕೋಬೇಕು ಅಂದ್ರೆ ಅವ್ರು ಯಾವತ್ತೂ ಸಿಂಗಲ್ ಆಗಿ ಬಂದೇ ಇಲ್ಲ. ಒಂದಷ್ಟು ಜನ ಫ್ರೆಂಡ್ಸ್ ಜೊತೆಲೇ ಕರ್ಕೊಂಡ್ ಬರ್ತಾ ಇದ್ದಿದ್ದೆ. ಯಾಕಂದ್ರೆ ಅಷ್ಟು ತುಂಬಾ ದೂರ, ಅಲ್ಲಿ ಟೈಮ್ ಇದ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ ಜೊತೆಯಲ್ಲಿ ಫ್ರೆಂಡ್ಸ್ ಎಲ್ಲ ಜೊತೆಲೇ ಬರೋದ್ರು. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಒಪ್ಪಿಗೆ ಕೇಳಿದ್ರಾ? ನೀವು ಸರ್ ನೋಡಿದ ತಕ್ಷಣ ಒಪ್ಪಿಗೆ ಸೂಚಿಸಿದ್ರಾ? ಒಪ್ಪಿಗೆ ಕೇಳೇ ಮಾಡಿದ್ದು. ಓಕೆ. ಅವರು ಓಕೆ ಅಂದ ತಕ್ಷಣ ನಾವು ಓಕೆ ಅಂತ. ಏನ್ ಮಾಡ್ಕೊಟ್ಟಿದ್ರಿ ಸರ್ ನೋಡಕ್ ಬಂದಿದ್ದೀನ? ನಮ್ಮಲ್ಲೆಲ್ಲ ಅಂದ್ರೆ ಮಾಮೂಲಿ ಹಬ್ಬದ ಅಡುಗೆ ಮಾಡ್ಲೇಬೇಕು. ಸ್ವೀಟ್ ಹಬ್ಬದ ಅಡುಗೆ, ಹೋಳಿಗೆ, ಉಪ್ಪಿಟ್ಟು, ಕೇಸರಿ ಬಾತ್ ಫಸ್ಟ್ ಇದ್ದೇ ಇತ್ತು. ಆ ಕಾಲದಲ್ಲಿ ಅದೇ ಮಾಡ್ತಾ ಇದ್ದಿದ್ದು. ಆಮೇಲೆ ಹಬ್ಬದ ಅಡುಗೆ ಮಾಡಿ ಹೋಳಿಗೆ ಊಟ ಹಾಕಿ ಕಳಿಸಿದ್ವಿ. ಓಕೆ. ಸೊ ಎಂಗೇಜ್ಮೆಂಟ್ ಊರ್ನಲ್ಲ ಆಯ್ತು? ಊರ್ನಲ್ಲೇ ಮಾಡಿದ್ದು, ಅಲ್ಲೇ ಮಾಡ್ಕೊಟ್ಟಿದ್ವಿ ಎಂಗೇಜ್ಮೆಂಟ್ ಆಯ್ತು. ಇಲ್ಲಿ ಮದುವೆ ಫಿಕ್ಸ್ ಆಯ್ತು. ಸೊ ಮದ್ವೆಗೂ ಮುಂಚೆ ನೀವಿಬ್ರು ಮಾತಾಡಿದ್ರಾ? ಅಂದ್ರೆ ಇವರು ಮದ್ವೆಗೆ ಮುಂಚೆ ಅಂದ್ರೆ ನಮ್ಗೆ ಅವಾಗೆಲ್ಲ ಮೊಬೈಲು ಅದೆಲ್ಲ ಯಾವ್ದು ಇರ್ಲಿಲ್ಲ. ಫೋನ್ ಇದ್ರದ್ದು ಫೋನ್ ಇದ್ದಿದ್ದು. ಏನ್ ಮಾತಾಡಿದೀವಿ ಅಂದ್ರೆ ನಾನು ಹೇಳ್ದಮ್ಮ ನಮ್ಮ ಮನೆಗೆ ಬಂದ್ರೆ ಎಲ್ಲ ಒಟ್ಟು ಫ್ಯಾಮಿಲಿ ಜೊತೆಲೆ ಹೊಂದ್ಕೊಂಡು ಹೋಗ್ಬೇಕು, ಅಪ್ಪ ಅಮ್ಮ ತಮ್ಮ ಎಲ್ಲ ಇದ್ವಿ. ಸೊ ನೀವು ಹೇಳಿದ್ರಿ ಈ ತರ. ಮೇಡಮ್ ನೀವು ಅವಾಗ ನಿಮ್ಮ ಉತ್ತರ ಏನಾಗಿತ್ತು ಸರ್ಗೆ? ನಾವೆಲ್ಲ ಅದಕ್ಕೂ ಒಪ್ಕೊಂಡಿದ್ವಿ. ಓಕೆ, ಹಳ್ಳಿಯಿಂದ ಒಳ್ಳೆ ಕೆಲಸದಲ್ಲಿದ್ರು. ಅವಾಗ ಮೈಕೋದಲ್ಲಿ ಇದ್ರಲ್ಲ, ಮೈಕೋ ಅಂದ್ರೆ ಫೇಮಸ್ ಇತ್ತು, ಹಾಗಾಗಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಆಮೇಲೆ ಇವ್ರ ತಂದೆ ತಾಯಿ ಮನೆ, ಇವ್ರ ಅಕ್ಕ ತಂಗಿರು ಎಲ್ಲ ಒಳ್ಳೆ ಜನ, ಒಳ್ಳೆ ರೀತಿಲಿ ಇದ್ರು. ಹಂಗಾಗಿ ಸಂಸ್ಕಾರ ಆಯ್ತು. ರಾಗಿಗುಡದಲ್ಲಿ ಅವ್ರ ತಂದೆ ಪೂಜೆ ಮಾಡ್ತಾ ಇದ್ರು. ಹಂಗಾಗಿ ನಮಗೆ ಒಳ್ಳೆ ಜನ ಅಂತ ಅನಿಸ್ತು. ಮದ್ವೆ ದಿನ ನಿಮ್ಗೆ ಇವತ್ತಿಗೂ ಮರೆಯಕ್ಕಾಗ್ದಾನೆ ಇರುವಂತಹ ಸನ್ನಿವೇಶ, ಟೈಮು, ಘಟನೆ ಆ ತರದ್ದು ಏನಾದ್ರು ಇದ್ರೆ? ಮದುವೆ ದಿನ ಮರೆಯಕ್ಕಾಗದ ರಿಸೆಪ್ಷನ್ ಅಲ್ಲಿ ಜನ ಅಂದ್ರೆ ಒಂದು ಗಳಿಗೆ ಸಹಿತ ಹಂಗ್ ತಿರ್ಗೋಂಗಿಲ್ಲ ನಾನು. ಅದನ್ನ ಇವತ್ತಿಗೂ ಸಹ ನಂಗೆ ಮರೆಯಕ್ಕಾಗಲ್ಲ. ಈ ಕಡೆ ಆ ಕಡೆ ತಿರುಗಿದ್ರು ಸಹ ಇವರು ಇಲ್ಲಿ ನೋಡು ನಮಸ್ತೆ, ಇಲ್ಲಿ ನೋಡು ಅಂತ ಪರಿಚಯ ಮಾಡ್ಕೊಡೋರು. ಅಷ್ಟು ಜನ ಅಂದ್ರೆ ಆ ಇದೀಗ 29 ವರ್ಷದ ಕೆಳಗೆ ನಮ್ಮ ಮದುವೆಯಲ್ಲಿ 3000 ಜನ ಸೇರಿದ ರಿಸೆಪ್ಷನ್ ಅಲ್ಲಿ. ಅಷ್ಟು 11:30 ತನಕ ರಿಸೆಪ್ಷನ್ ನಡೆದಿದೆ. ಸೊ ನೀವು ಹೇಳ್ತಾ ಇದ್ರಿ ನೀವು 6ನೇ ವರ್ಷ ಇದ್ದಾಗಲೇ ತಂದೆ ತಾಯಿನ ಕಳ್ಕೊಂಡಿದ್ದು ಅಂತ. ಸೊ ಹಾಗಾಗಿ ತಂದೆ ತಾಯಿ ಪ್ರೀತಿ ಅನ್ನೋದನ್ನ ನೀವು ಅತ್ತೆ ಮಾವನಲ್ಲಿ ನೋಡಿದ್ರಿ? ಅತ್ತೆ ಮಾವನಲ್ಲಿ ನೋಡಿದ್ವಿ. ಅತ್ತೆ ಮಾವ, ಆಮೇಲೆ ಇವ್ರ ಅಕ್ಕ, ನಾವಂದ್ರೆ ಅಕ್ಕ ಅವರಿಗೆಲ್ಲ ಅತ್ತಿಗೆ ಅಂತ ಹೇಳ್ತೀವಿ. ಹಾಗಾಗಿ ಅವರು ಎಲ್ಲ ಇವ್ರಿಗಿಂತ ದೊಡ್ಡವ್ರ ಅಕ್ಕನೇ ಎಲ್ಲರೂ 4 ಜನನು. ಅವರು ತುಂಬ ಚೆನ್ನಾಗಿ ನಮ್ಮನ್ನು ಹಾಗೇ ನೋಡ್ಕೊಂಡ್ರು. ಅತ್ತಿಗೆ ನಾದ್ನೇ ಅನ್ನೋದಕ್ಕಿಂತ ನಾವು ಫ್ರೆಂಡ್ಸ್ ಆಗಿ ಇವತ್ತಿಗೂ ಅಷ್ಟೇ ನಾವು ಅದೇ ಥರ ಇದ್ದೀವಿ, ಹಾಗೇ ಇದ್ದೀವಿ. ಅಮ್ಮ ಮಾಡಿದ್ದು ಯಾವ ಅಡುಗೆ ತುಂಬ ಇಷ್ಟ ಆಗ್ತಿತ್ತು ನಿಮಗೆ? ನಮಗೆ ನಮ್ಮ ತಾಯಿಯವರು ಎಲ್ಲವೂ ಓಕೆ, ಎಲ್ಲ ಚೆನ್ನಾಗಿ ಮಾಡೋದು. ಚಿತ್ರಾನ್ನ ಅಂತೆ, ತಂಬುಳಿ ಅಂತೆ, ಹುಳಿ ಸಾಂಬಾರು, ಎಲ್ಲ ಸಾಂಬಾರು ಎಲ್ಲ ಚೆನ್ನಾಗಿರೋದು. ಅಂದರೆ ನಮ್ಮ ತಾಯಿಯವರು ಜಾಸ್ತಿ ಮೃದು, ಸ್ಮೂತ್. ಸಸ್ಯರ ಹತ್ರನೂ ಜಾಸ್ತಿ ಜೋರಾಗಿ ಯಾವತ್ತೂ ಮಾತಾಡಿಲ್ಲ. ನಮಗೂ ಯಾವತ್ತೂ ನನಗೆ ಬೈದವರೆಲ್ಲ ಒಂದೇ ನಾನು ನೆನಪೇ ಇಲ್ಲ ನಮ್ಮ ತಾಯಿ ಹೊಡೆದಿರೋದು ನನಗೆ. ಮೇಡಮ್ ಹೇಳ್ತಾ ಇದ್ರು ನೀವು ತುಂಬ ಒಳ್ಳೆ ಕುಕ್ ಅಂತೇಳಿ. ಅಮ್ಮನಿಂದಲೇ ಕಲ್ತಿದ್ದ? ಅಮ್ಮ ಸ್ಥಾನ ಯಾರಿಗೂ ತಲುಪ್ಸೋಕ್ಕಾಗಲ್ಲ. ಸೊ ನಮ್ಮ ಮನೇಲಿ ಯಾವ ಥರ ಆಗಿಬಿಡುತ್ತೆ, ಈ ಕರೋನಾದಲ್ಲಿ ನಮಗೆ ಕಟ್ಟಾಕ್ಬಿಟ್ಟಿದ್ರು. ನಮಗೆಲ್ಲಿ ಕರೋನಾದಲ್ಲಿ ಇದ್ವಲ್ಲ, ಈ ಕರೋನಾದಲ್ಲಿ ನಮಗೆ ಅಡುಗೆ ಎಲ್ಲ ನಾವೇ ಮಾಡ್ಕೊಳ್ಳೋದು, ಫ್ರೆಂಡ್ಸ್ ಎಲ್ಲ ಆಚೆ ಹೋಗೋದು. ನಾನು ಒಳ್ಳೆ ಕುಕ್ ಆಗ್ಬಿಟ್ಟೆ. ಒಳ್ಳೆಯ ಕುಕ್ ಆವಾಗ ನಮ್ಮ ಮನೇಲಿ ಎಲ್ಲ ಕೆಲಸ ಬರ್ತಿಲ್ಲ. ನಮ್ಮ ಮನೆ ನಾವೇ ಕ್ಲೀನ್ ಮಾಡ್ತಿದ್ವಿ, ನಮ್ಮ ಪಾತ್ರೆ ನಾವೇ ತೊಳಿತಿದ್ವಿ. ಅಡುಗೆ ಮಾಡೋ ನಾನು ಒಂದು 20-25 ಜನ ಬಂದು ನಾನು ಅಡುಗೆ ಮಾಡ್ತೀನಿ. ಎಲ್ಲ ಆಲ್ ಟೈಪ್ಸ್ ಅಪ್ ಮಾಡ್ತೀನಿ. ಓಕೆ, ಯಾವುದು ಫೇವ್ರೆಟ್ ತುಂಬ ಚೆನ್ನಾಗಿ ನೀವು ಮಾಡಿದಾಗ ತಿಂದು ಮೇಡಮ್ ವಾ ಸೂಪರ್ ಆಗಿದೆ ಅಂತ ಹೇಳಿರೋದು? ನನಗೆ
ತುಂಬ ಚೆನ್ನಾಗಿರೋದು ಅಂತಂತಂದರೆ ಒಳ್ಳೆ ರಸಮ್, 4 ಟೈಪ್ ಒಳ್ಳೆ ರಸಮ್ ಮಾಡ್ತೀನಿ, ಚಿತ್ರಾನ್ನ, ಆಮೇಲೆ ಪಾಲಕ್ ರೈಸು. ಮೇಡಮ್, ಸರ್ ನಿಮ್ಗೆ ಕೊಡಿಸಿದಂತಹ ಫಸ್ಟ್ ಗಿಫ್ಟ್ ಯಾವುದು? ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಇರ್ಬೋದು ಅಥವಾ ಮದುವೆ ಆದಮೇಲೆ ಇರ್ಬೋದು? ಮದುವೆ ಆದಮೇಲೆ ಅಂದರೆ ಅವಾಗೆಲ್ಲ ಮೈಸೂರು ಸಿಲ್ಕು ಅಂತ ಹೋಗ್ತಿರಲ್ಲ, ಕ್ರೇಪಲ್ಲಿ 4th ಬ್ಲಾಕಲ್ಲೇ ಇತ್ತು ಶಾಪಿಂಗ್. ಮದುವೆ ಆಗಿ ಒಂದು 6 ತಿಂಗಳಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಅದೇ ಮಸ್ಟರ್ಡ್ ಕಲರಲ್ಲಿ ರೆಡ್ ಬಾರ್ಡ್ರ್ ಇತ್ತು, ಕ್ರೇಪಲ್ಲಿ ಕೊಡಿಸಿದ್ರು. ಬೆಂಗಳೂರಿನಲ್ಲಿ ನೀವು ಹೋಗೋಕ್ಕೆ ಇಷ್ಟಪಡುವಂಥ ಒಂದು ಅಡ್ಡ ಅಂದರೆ ಯಾವುದು ಸರ್? ನಾನು ತುಂಬ ತಿಂಡಿ ಪ್ರಿಯ. ನನ್ನಲ್ಲಿ ಎಷ್ಟಿದೆ, ಮಲ್ಲೇಶ್ವರಕ್ಕೆ ಹೋದರೆ CTR, ಗಾಂಧಿ ಬಜಾರ್ಗೆ ಹೋದರೆ ವಿದ್ಯಾರ್ಥಿ ಭವನ, ಇಲ್ಲೆಲ್ಲ ಒಂದು ಒಳ್ಳೆ ಹೋಟೆಲ್ 3-4 ಇದೆ. ಅಲ್ಲಿ ಹೋಗೋದು ಇಡ್ಲಿ ಸಾಂಬಾರು. ನಾನೊಬ್ಬನೇ ಇಲ್ಲ, ಅವ್ರು ಹೋಗಿಲ್ಲ ಅಂದರೆ ಬಂದರೆ ಬರಲಿಲ್ಲ ಅಂದರೆ ನಾನೊಬ್ಬನೇ ಹೋಗ್ಬಿಟ್ಟು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ತಿಂಡಿ. ಅದು ಒಂದು 5-6 ಇದೆ. ಒಂದೆರಡು ಮಾಲ್ಗಳಿದೆ, ಆ ಮಾಲ್ಗಳಲ್ಲಿ ಹೋಗೋದು, ನೋಡಿಕೊಂಡು ಮಾತಾಡ್ಕೊಂಡು ಬರೋದು. ಎಲ್ಲರೂ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಕೂಡು ಕುಟುಂಬದ ಒಂದು ಕಾನ್ಸೆಪ್ಟನ್ನೇ ನಾವು ನೋಡ್ತಾ ಇಲ್ಲ. ಸೊ ಹಾಗಿದ್ರೂ ಕೂಡ ಅಪ್ಪ ಅಮ್ಮ ಹೇಳಿದಂಥ ಒಂದು ತತ್ವದ ಆಧಾರದ ಮೇಲೆ ನೀವೆಲ್ಲರೂ ಕೂಡ ಒಟ್ಟಾಗಿ ಇದ್ದೀರಾ. ಸೊ ಈ ಒಂದು ಫ್ಯಾಮಿಲಿಗೆ ಕ್ಯೂಟ್ ಆಗಿರೋ ಒಂದು ಗೊಂಬೆ ಕೂಡ ಆ್ಯಡ್ ಆಗಿದೆ. ಐಶ್ವರ್ಯ ಅವರ ಮಗಳು, ಇನ್ನೂ 23 ದಿನದ ಕೂಸು. ಸೊ ತಾತ ಆಗಿ 23 ದಿನ ಆಗಿದೆ. CK ರಾಮಮೂರ್ತಿ ಅವ್ರನ್ನ ಮಾತಾಡ್ಸ್ಕೊಬರೋಣ. ಸರ್, ತಾತ ಆಗಿ ಇವಾಗ 23 ದಿವಸ, ಒಳ್ಳೆ ಪ್ರಮೋಷನ್ ನಿಮಗೆ? ಒಂದು ಖುಷಿ, ಇನ್ನೊಂದು ಬೇಜಾರು. ಅಂದರೆ ತಾತ ಅಂದಮೇಲೆ ಎಲ್ಲ ತಾತ ತಾತ ಅಂತ ವಯಸ್ಸಾಗಿ ನೋಡ್ತಾರೆ. ತಾತ ಆಗ್ಬಿಟ್ಟಿಯಾರಪ್ಪ ಅಂತ ಸ್ವಲ್ಪ ಎಲ್ಲ ಒಂದು ಫೀಲ್ ಆಗುತ್ತೆ. ಒಂದು ಕಡೆ ಖುಷಿ, ತಾತ ಅಂದರೆ ಜವಾಬ್ದಾರಿ ಜಾಸ್ತಿ ಅಂತ ಖುಷಿ ಆಗುತ್ತೆ. ಸೊ ಮುರಳೀಧರ್ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ರಾಜಕೀಯ ಜೀವನಕ್ಕೆ ಸರ್ ಎಂಟ್ರಿಗೆ ನಿಮ್ಮ ಒಂದು ಸಪೋರ್ಟ್ ಹೇಗಿದೆ? ಇಲ್ಲ, ನಾನು ರಾಜಕೀಯ ಜೀವನಕ್ಕೆ ನಾನು ಯಾವಾಗಲೂ ಹಿಂದೆ ಇರ್ತೀನಿ ಹೊರತು ಮುಂದೆ ಹೋಗಲ್ಲ. ಅವು ಯಾಕೆಂದರೆ ನನಗೆ ರಾಜಕೀಯ ಅಷ್ಟು ನನಗೆ ಗೊತ್ತಿಲ್ಲ, ಅಷ್ಟು ಬರಲ್ಲ. ಅಂದರೆ ಅವ್ರ ಹಿಂದೆ ಅವ್ರು ನೆರಳಾಗಿರ್ತೀನಿ ನಾವು ಯಾವಾಗಲೂ. ಎಸ್, ಐಶ್ವರ್ಯ, ನೀವು ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಾಗಿದ್ದು? ನಾನು MBA ಮುಗಿಸಿ IT ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೆ. ಇವಾಗ ಮದುವೆ ಆಗಿ ಆಲ್ಮೋಸ್ಟ್ 1.5 ಇಯರ್ ಆಯಿತು ನನಗೆ. ಇವಾಗ ನಮ್ಮದೇ ಇವ್ರದ್ದು ಇಂಡಸ್ಟ್ರಿ ಇದೆ, ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆ್ಯಂಡ್ ನಾವು ಕಂಪ್ಲೀಟ್ಲಿ ಮದರ್ಹುಡ್ ಐಮ್ ಎಂಜಾಯಿಂಗ್ ಆ್ಯಂಡ್ ಇಟ್ಸ್ ಜಸ್ಟ್ ಬೀನ್ 23 ದಿನ. ಸೊ ಆ ಫೇಸಲ್ಲಿ ರೆಸ್ಟ್ ಆ್ಯಂಡ್ ರಿಕವರಿ ಫೇಸಲ್ಲಿ ಇದ್ದೀನಿ ನಾನು. ಸದ್ಯಕ್ಕೆ ಇನ್ನು ಮದುವೆಯ ಮೆಮೊರೀಸ್ ಹಾಗೆ ಇರುತ್ತೆ ನಿಮಗೆ. ಸೊ ಹೇಗೆ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ. ಸೊ ಯಾವ ರೀತಿನಲ್ಲಿ ಅವರ ಫ್ಯಾಮಿಲಿ ಇರ್ಬೋದು, ಶರತ್ ಅವ್ರು ಇರ್ಬೋದು, ನಿಮ್ಗೆ ಇಷ್ಟ ಆದರು? ಅದೇ ನನಗೆ ಇಷ್ಟ ಇರೋಕ್ಕಿಂತ ಜಾಸ್ತಿ ಅಲ್ಸಿ ಅಪ್ಪಂದೇನು ಚಿಕ್ಕಪ್ಪಂದೇನು ಅಂತಾನೆ. ಬಿಕಾಸ್ ಅಫ್ಕೋರ್ಸ್ ಅವ್ರು ಎಷ್ಟೊಂದು ಜನಕ್ಕೆ ಮದುವೆ ಮಾಡಿಸಿದ್ದಾರೆ ಮತ್ತು ಗೈಡೆನ್ಸ್ ಕೊಟ್ಟಿದ್ದಾರೆ, ಅಡ್ವೈಸ್ ಕೊಟ್ಟಿದ್ದಾರೆ. ಸೊ ಮಗಳು ಅಂತ ಬಂದಾಗ ಏನು ಹೇಳ್ತಾರೆ ಅಂದರೆ ಫಸ್ಟು ಕುಟುಂಬ ಚೆನ್ನಾಗಿದೆಯಾ ನೋಡು, ಹುಡುಗ ಚೆನ್ನಾಗಿದೆ, ನಾನು ಏನಕ್ಕೆ ಸೆಟ್ ಆಗ್ತೇನೆ ಅಂಥದ್ದು ನೋಡು ಅಂದರು. ಸೊ ಅಂಥದ್ದು ನೋಡಿಬಿಟ್ಟೆ ನಾನು ಇಷ್ಟಪಟ್ಟಿದ್ದು. ಒಳ್ಳೆ ಸಂಬಂಧ ಆ್ಯಂಡ್ ಒಳ್ಳೆ ಇದು ಏನೋ ಕುಟುಂಬ. ಹಾಗಿದ್ರೆ ಶರತ್ ಅವ್ರನ್ನ ಮಾತಾಡ್ಸೋಣ. ಶರತ್ ಅವ್ರಿಗೆ ನೀವೇನು ಮಾಡ್ಕೊಂಡಿದ್ದೀರಾ? ನಮ್ಮದು ಪೀಣ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ. 3 ಪ್ರೋಸೆಸ್ ಮಾಡ್ತೀವಿ: ಮಿಷನಿಂಗ್, ಹೀಟ್ ಟ್ರೀಟ್ಮೆಂಟ್ ಆ್ಯಂಡ್ ಕೋಲ್ಡ್ ಫೋಚಿಂಗ್ ಅಂತ. ಆ್ಯಂಡ್ ವಿ ಕೇಟರ್ ಟು ಆಟೋಮೊಬೈಲ್, ಏರೋಸ್ಪೇಸ್, ಡಿಫೆನ್ಸ್, ಈ ಥರ ಎಲ್ಲ ಇಂಡಸ್ಟ್ರಿಗೂ, ಎಲ್ಲ ವರ್ಟಿಕಲ್ಸ್ಗೂ ಸಪ್ಲೈ ಮಾಡಿ. ನಮ್ಮದು ಒಂದು 250 ಜನ ಕೆಲಸ ಮಾಡ್ತಿರೋ ಒಂದು ಫ್ಯಾಮಿಲಿ ಇದೆ. ಸೊ ಪ್ರಪೋಸಲ್ ಬಂದಾಗ ನಿಮ್ಮ ಫಸ್ಟ್ ಒಪಿನಿಯನ್ ಏನಾಗಿತ್ತು? ಫಸ್ಟು ಆ್ಯಕ್ಚುಲಿ ನಮಗೆ ಪ್ರಪೋಸಲು ಮ್ಯಾಟ್ರಿಮೋನಿಯಲ್ಲಿ ನೋಡಿದ್ದು. ಸೊ ಅಲ್ಲಿ ಐಶ್ವರ್ಯದು ಒಂದು ಪ್ರೊಫೈಲ್ ಇದ್ದಿದ್ದು MBA ಗ್ರ್ಯಾಜುಯೇಟ್, ಶಿ ಇಸ್ ವರ್ಕಿಂಗ್ ಇನ್ ಅ ಕಂಪ್ನಿ ಅಂತ. ನಮ್ಗೆ ಐಡಿಯಾ ಇರಲಿಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ. ಸೊ ನಾನು, ನಮ್ಮ ತಂದೆ, ಮೋಸ್ಟ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿರೋರು, ನಮ್ಗೆ ಹೆಂಗೆ ಸೆಟ್ ಆಗುತ್ತೆ, ಪೊಲಿಟಿಕಲ್ ಫ್ಯಾಮಿಲಿ ಎಲ್ಲ ನಾವು ಹತ್ತಿರದಿಂದನೂ ನೋಡಿಲ್ಲ. ಬಟ್ ಕಾಲ್ ಮಾಡಿ ಅಪ್ರೋಚ್ ಮಾಡಿದಾಗ, ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇದೆ ಬಿಸ್ನೆಸ್ ಬ್ಯಾಕ್ಗ್ರೌಂಡು, ಬನ್ನಿ ಒಂದ್ಸತಿ ಮಾತಾಡೋಣ ಅಂತ ಅಪ್ಪನ್ನ ಒಂದ್ಸತಿ ಮೀಟ್ ಮಾಡಿದ್ವಿ. ಸಡನ್ನಾಗಿ ಇಲ್ಲೇ ನಮ್ಮ ಆಡಿಟರ್ ಆಫೀಸ್ ಹತ್ರ ಇದ್ವಿ, ಬಂದು ಡೈರೆಕ್ಟಾಗಿ ಮೀಟ್ ಮಾಡಿದ್ವಿ, ಮಾತಾಡಿದ್ವಿ. ಅವತ್ತು ಐಶ್ವರ್ಯ ಅವ್ರು ಇರಲಿಲ್ಲ, ಆಫೀಸಿಗೆ ಹೋಗಿದ್ವಿ, ಇಬ್ಬರೇ ಬಂದಿದ್ವಿ, ಬಂದು ಮಾತಾಡಿದ್ವಿ. ನೋಡೋಕ್ಕೂ ಮುಂಚೆ ಮಾವನ್ ಮೀಟ್ ಮಾಡ್ಬಿಟ್ಟು? ಹೌದು, ಮಾವನ ಅತ್ತೆನ ಇಬ್ರು ಮನೇಲಿ ಎಲ್ಲರೂ ಇದ್ರು ಅವತ್ತು ಎಕ್ಸೆಪ್ಟ್ ಐಶ್ವರ್ಯ. ಐ ಗಾನ್ ಫಾರ್ ಮೈ ವರ್ಕ್, ಗೊತ್ತಿರ್ಲಿಲ್ಲ ಅವ್ರು ಬರ್ತಾ ಇದ್ದಾರೆ ಅಂತ. ಸೊ ಕೇಮ್ ಆಸ್ ಎ ಸರ್ಪ್ರೈಸ್. ಶರತ್ ಅವರು ಫಸ್ಟ್ ಯಾರನ್ನ ಅಟ್ರಾಕ್ಟ್ ಮಾಡಿದ್ದು, ಅತ್ತೆನ ಮಾವನ? ಯಾರು ಬೇಗ ಇವರೇ ನನ್ನ ಅಳಿಯ ಅಂತ ಫಿಕ್ಸ್ ಆಗಿದ್ದು? ಅವ್ರ ಮಾವನೇ. ಮಾವನ ಮುದ್ದಿನ ಅಳಿಯ ಆದ್ರು ಅವರು. ಹಾಗಿದ್ರೆ ಸೊ ನಾನು ಕೇಳ್ಪಟ್ಟೆ ಮದುವೆ ದಿವಸ ನಿಮ್ಮನ್ನು ಕಳ್ಸ್ಕೊಡ್ಬೇಕಾರೆ ಎಲ್ಲರೂ ಹಿಂದೆ ಬಂದು ಡ್ಯಾನ್ಸ್ ಮಾಡ್ತಿದ್ರಂತೆ. ಓ ನೋ, ಫುಲ್ ಎಮೋಷ್ನಲ್. ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆ್ಯಕ್ಚುಲಿ ನನ್ನ ಅಪ್ಪ ಅಷ್ಟು ಎಮೋಷ್ನಲ್ ಆಗಿ ನನ್ನ ಜೊತೆ ಅಷ್ಟಿಲ್ಲ, ಟು ಬಿ ಆನೆಸ್ಟ್. ಬಟ್ ಅವತ್ತು ಎಲ್ರದ್ದು ನೋಡಿದಾಗ ಅದು ಏನೋ ಫುಲ್ ಎಮೋಷ್ನಲಿ ಹತ್ಕೊಂಡು ಐ ಡೋಂಟ್ ನೋ, ಅವತ್ತು ನಂಗೆ ಲಿಟ್ರಲಿ ಗೊತ್ತಾಯಿತು ಹೆಂಗೆ ಅಂತ. ಆ್ಯಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಬಾಂಡ್ ಆಬ್ವಿಯಸ್ಲಿ. ಸೊ ಅಮೂಲ್ಯ ಅವ್ರನ್ನ ಮಾತಾಡ್ಸೋಣ. ಅಮೂಲ್ಯ ಅವರೇ, ಏನು ಮಾಡ್ತಾ ಇದ್ದೀರಾ ನೀವು ಇವಾಗ?
ಇವಾಗ ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಾನು BA ಇನ್ ಜರ್ನಲಿಸಮ್ ಸೈಕಾಲಜಿ ಓದಿದ್ದೆ. ಅದ್ರ ಜೊತೆಗೆ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಇದೆ, ಅದಕ್ಕೆ 8 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಎಸ್, ಸೊ ನಾವು ಕೇಳ್ಪಟ್ವಿ ನಿಮಗೂ ಕೂಡ ರಾಜಕೀಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು. ಹೌದು ಮ್ಯಾಮ್, ನನಗೆ ಸೋಷಿಯಲ್ ಸರ್ವಿಸ್ ಅಂದರೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ನಾನು MSW ಮಾಡಿದ್ದು. ಬಿಕಾಸ್ ನನ್ನ ಸ್ವಲ್ಪ ಗ್ರೌಂಡ್ ಲೆವೆಲಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಅಂತ. ಸೊ ಇವಾಗ ನಾನು ಮಾಸ್ಟರ್ಸ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಓದಬೇಕಂತಿದ್ದೀನಿ. ಸೊ ಸ್ವಲ್ಪ ಜಾಸ್ತಿ ರಿಯಾಲಿಟಿನ ತಿಳ್ಕೊಂಡ್ಬಿಟ್ಟು ಮೇ ಬಿ ಡೌನ್ ದ ಲೇನ್ ಗಾಡ್ ಪರ್ಮಿಟ್ಸ್ ಪಾಲಿಟಿಕ್ಸಿಗೆ ಎಂಟರ್ ಆಗೋಣ ಅಂತ. ರೂಪ ಅವರೇ, ಎಲ್ಲ ವಿಚಾರದಲ್ಲೂ ಮೇಡಮ್ ಕಾರ್ಪೊರೇಟರ್ ಆಗಿದ್ದಾಗಿರ್ಬೋದು, ಸರ್ ಕಾರ್ಪೊರೇಟರ್ ಆಗಿರ್ಬೇಕು, ಎಲ್ಲ ಟೈಮ್ನಲ್ಲೂ ಕೂಡ ನಿಮ್ಮ ಒಂದು ಸಹಕಾರ ಅವರಿಗೆ ಬಹಳನೇ ಇದೆ. ನಾನು ಬಂದು 26 ವರ್ಷ ಆಯ್ತು ಈ ಮನೆಗೆ. ಸೊ ನಮಗೆ ಅಲ್ಲೂ ಅಮ್ಮನ ಮನೇಲೂ ಜನ ಬರೋರು ಹೋಗೋರು. ಬಟ್ ಇದು ಡಿಫ್ರೆಂಟ್ ಫೇಸ್. ಈ ರಾಜಕೀಯ ಅದೆಲ್ಲ ನಮಗೂ ಹೊಸದೆ, ಏನೂ ಗೊತ್ತಿರಲಿಲ್ಲ. ಯಾವಾಗಲೂ ಜನ ಇದ್ದೇ ಇರೋರು, ಬರೋರು ಹೋಗೋರು ತುಂಬಾ ಇತ್ತು. ಬಟ್ ನಾನು ಯಾವತ್ತೂ ಆಫ್ಲೈನೇ, ಅಂದರೆ ಈ ರಾಜಕೀಯ ಅದು ಮನೇಲಿ ಏನು ನೋಡ್ಕೋಬೇಕೋ ನಮಗೇನು ಅದಷ್ಟೇ, ಹೊರಗಡೆದೆಲ್ಲ ಇವ್ರುಗಳು ಮ್ಯಾನೇಜ್ ಮಾಡ್ಕೊಳ್ಳೋರು. ಬಟ್ ತುಂಬ ಕಷ್ಟಪಟ್ಟಿದ್ದ ದಿನಾನೂ ನಾನು ನೋಡಿದ್ದೀನಿ. ಜಾಗಗಳು ಈ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಪೆಟ್ರೋಲ್ ಬಂಕ್ ಇತ್ತು, ಪುಟ್ಟೇನಹಳ್ಳಿನ ಅದನ್ನು ಅದು ತೆಗ್ಸೋದಕ್ಕೆ ಅವ್ರು ಪಟ್ಟಿದ ಕಷ್ಟ, ಅವ್ರಿಗೆ ಥ್ರೆಟ್ಸ್ ತುಂಬ ಇತ್ತು. ನಾನು ಬಂದಮೇಲೆ ನೋಡಿರೋದು ಅದೆಲ್ಲ ಫೇಸು ದಾಟ್ಕೊಂಡು ಇವತ್ತಿಗೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ, ಇಲ್ಲಿ ಸುಧಾರಿಸಿದ್ದಾರೆ ಅಂದರೆ ಅದು ಅವ್ರ ಪರಿಶ್ರಮನೂ ಇರ್ಬೋದು, ದೇವರದು, ಅವ್ರ ಅಪ್ಪ ಅಮ್ಮಂದು, ಅವ್ರು ನಂಬಿರೋ ಫ್ರೆಂಡ್ಸು, ಫ್ಯಾಮಿಲಿ, ಎಲ್ಲರೂ ಎಲ್ಲ ಫೇಸಲ್ಲೂ ಎಲ್ಲ ಥರದ್ದು ಇದರಲ್ಲೇ ಸಾಕ್ಷಿ ಇದೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಅನುಷ್ ಅವರೇ, ನೀವು ಏನು ಮಾಡ್ತಾ ಇದ್ದೀರಾ? ನಾನು UPSCಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಲಾಸ್ಟ್ ಇಯರ್ವರೆಗೂ ನಾನು ಡೆಲ್ಲಿನಲ್ಲಿದ್ದೆ 4 ಇಯರ್ಸು. ಇವಾಗ ಲಾಸ್ಟ್ 1 ಇಯರ್ ಆಗಿದೆ ಇಲ್ಲಿಗೆ ಶಿಫ್ಟ್ ಆಗಿ. ಸೊ ಇವಾಗ ಪಬ್ಲಿಕ್ ಪಾಲಿಸಿ ಆ ಲೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸರ್ದು ಬಿಸ್ನೆಸ್ ಕೂಡ ಇದೆ, ಹಾಗೆ ಅವರ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಇದೆ, ಜೊತೆಯಲ್ಲಿ ರಾಜಕೀಯವಾಗೂ ಕೂಡ ಇದ್ದಾರೆ. ಸೊ ನೀವು ದೊಡ್ಡಪ್ಪನ ಈ ಎಲ್ಲ ಹಂತಗಳನ್ನ ನೋಡ್ಕೊಂಡು ಬಂದಿರೋರು, ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇದೆ? ನನಗೆ ಪಾಲಿಸಿ ಓದೋಕ್ಕೆ ಇಷ್ಟ, ಬಟ್ ನಂಗೆ ಪ್ರಾಕ್ಟಿಕಲಿ ನನಗೆ ಲೈಕ್ ಅಪ್ಪ ಅಮ್ಮನ ಥರ ಮತ್ತು ಹಿಂದೆ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಫೇಸ್ ಫಾರ್ವರ್ಡ್ ನಂಗೆ ಪಾಲಿಟಿಕ್ಸ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ರಾಮಮೂರ್ತಿ ಸರ್ ಹಾಗೆ ನಾಗರತ್ನ ಮೇಡಮ್ ಅಲ್ಲಿ ತುಂಬಾನೇ ರೊಮ್ಯಾಂಟಿಕ್ ಯಾರು? ತೋರಿಸಿ ಇಷ್ಟೋ ನೋಡ್ಬಿದ್ದಿದೆ. ಓಕೆ, ಸೊ ರೊಮ್ಯಾಂಟಿಕ್ ಆಗಿ ಏನು ಮಾಡ್ತೀರಾ ನೀವು? ನೀವೇ ಆನ್ಸರ್ ಮಾಡಿ. ರೊಮ್ಯಾಂಟಿಕ್ ಅಂದರೆ ಜಾಸ್ತಿ ಪ್ರೀತಿಯಿಂದ ಮಾತಾಡ್ತೀನಿ ಮನೆಯೊಳಗೆ, ಒಂದು ರೊಮ್ಯಾಂಟಿಕ್ ಮಾತಾಡ್ತೀನಿ, ಹಾಡು ಹೇಳ್ತೀನಿ, ಆ ಥರ ಖುಷಿಯಾಗಿರ್ತೀನಿ. ಓಲ್ಡ್ ಸಾಂಗ್ಸ್ ಹೇಳೋದು. ಮ್ಯಾಮ್, ಅವರು ಸ್ಮಾಲ್ ಗೆಸ್ಚರ್ಸಿಂದ ತೋರಿಸ್ತಾರೆ. ಅವ್ರು ಹೇಳಿದ ಥರನೇ ಅವರು ಸಾಂಗ್ಸ್ ಹಾಡ್ತಾರೆ. ಅವ್ರು ಮೇ ಬಿ ರ್ಯಾಂಡಮ್ ಆಗಿ ಯಾವ್ದಾದ್ರು ಜಸ್ಟ್ ನಿಂತಿದ್ರೆ ಅವರು ಮೇ ಬಿ ಔಟ್ ಆಫ್ ದ ಬ್ಲೂ ಯಾವ್ದಾದ್ರು ಒಂದು ಸಾಂಗ್ ಹಾಡ್ತಾರೆ, ವಿಚ್ ಮೈಟ್ ಬಿ ವೆರಿ ರೊಮ್ಯಾಂಟಿಕ್. ಆ್ಯಂಡ್ ಅಮ್ಮಂಗೆ ಯಾವ್ದಾದ್ರು ಇಷ್ಟ ಆಗದೆ ಇರೋ ಕಲರ್ಸ್ ಇದ್ರೆ ಆ ಕಲರ್ಸ್ನ ಇಟ್ಕೊಂಡು ಟೀಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಐ ಮೈಟ್ ವಾಂಟ್ ಟು ಟೆಲ್ ದಿಸ್. ಸೊ ಸರ್, ಈಗ ಒಂದು ಹಾಡು ಹೇಳಿ ಮೇಡಮ್ಗೋಸ್ಕರ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂದರಂಗ ಮಧುರಂಗ. ಇಬ್ರಲ್ಲಿ ತುಂಬಾ ಎಮೋಷನಲ್ ಯಾರು? ನೀನು ನನ್ನ ನೋಡ್ಕೊಂಡು ಸೊ ಇಲ್ಲಿ ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಇದೆ. ಮೇಡಮ್, ನಿಮಗೆ ನೀವೇ ಓಟ್ ಹಾಕೊಂಡಿದ್ದೀರಾ, ನಿಮ್ಗೆ ಹೇಗೆ ಅನ್ಸುತ್ತೆ? ಯಾಕೆ ಅನ್ಸುತ್ತೆ? ನಾನು ಎಮೋಷನಲ್ ಆಗಿರ್ತೀನಿ ಬಹುಶಃ ಯಾವುದಕ್ಕಾದ್ರೂ, ಅಂದರೆ ನಾನು ತೋರಿಸ್ಕೊಡಲ್ಲ. ಓಕೆ, ಯಾವ ವಿಚಾರಕ್ಕೆ ಬೇಗ ನಿಮ್ಗೆ ಎಮೋಷನಲ್ ಆಗ್ತೀರಾ? ಅವ್ರೇನಾದರೂ ಫೋನ್ ಮಾಡಿದಾಗ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಒಂದು ಸ್ವಲ್ಪ ಒಂದೊಂದು ಸರಿ ಆಗುತ್ತೆ, ಅಥವಾ ಬರೋದು ಲೇಟ್ ಆಗಿಬಿಡತ್ತೆ. ಹಬ್ಬಕ್ಕೆ ಸೀರೆ ಕೊಡಿಸಿಲ್ಲ ಅಂದರೆ ಎಮೋಷನಲ್. ಸರ್ ಮತ್ತು ಮೇಡಮ್ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಶಿಯಸ್ ಇದೆ? ಏನ್ ಸರ್ ಇಷ್ಟೊಂದು ಓಟು ಮೇಲೆ ಓಟು ನಿಮಗೆ? ಸೊ ಸರ್ ಬ್ಯೂಟಿ ಕಾನ್ಶಿಯಸ್ ನ ಯಾವ ತರ ಅಬ್ಸರ್ವ್ ಮಾಡಿದೀರಾ ಅಮೂಲ್ಯ? ಏನೇನು ಮಾಡ್ತಾರೆ ಮ್ಯಾಮ್? ಅವರು ಎಲ್ಲರೂ ಹೊರಗೆ ಹೋಗಿ ಬಂದರೆ, ಈಗ ನಮ್ಮ ಅಮ್ಮ ನೀವು ಕಂಪೇರ್ ಮಾಡ್ತಾರೆ, ಜನರಲಾಗಿ ಅವ್ರು ಹೊರಗೆ ಹೋಗಿ ಬಂದರೆ ಅಯ್ಯೋ ಪರವಾಗಿಲ್ಲ ಆ ಥರ ಅವ್ರು ಇರ್ತಾರೆ. ಅಪ್ಪ ನಾನು ಹೊರಗೆ ಹೋಗಿ ಬಂದರೆ ಅಯ್ಯೋ ನಂಗೆ ಹಿಂಗೆ ಆಗ್ಬಿಟ್ಟಿದೆ, ಏನಾದ್ರು ಹಚ್ಕೊಳ್ಳೋದು, ಆಯಿಲು ಕ್ರೀಮ್ ಏನಾದರೂ ಹಚ್ಕೊಳ್ಳೋದು, ಆ್ಯಂಡ್ ಏನಾದರೂ ಒಂದು
ನಾನು ಹಿಂಗೆ ಮಾಡ್ಕೋತೀನಿ ಹಂಗೆ ಮಾಡ್ಕೋತೀನಿ ಅಂತ ಅವ್ರು ಅಬ್ಸರ್ವ್ ಮಾಡಿ ಹೇಳೋದು ಹೈಯೆಸ್ಟ್ ನಾವು ಅಪ್ಪಲ್ಲೇ ನಾವು ನೋಡಿರೋದು ಅಮ್ಮಂಗಿಂತ ಅಂತ ಅನ್ಸುತ್ತೆ. ಈಗ ನಾವು ಕಪ್ಪಾಗಿದ್ದೀವಿ, ಅವ್ರು ಸ್ವಲ್ಪ ಅವರು ಹಾಲು ನಾವು ಡಿಕಾಕ್ಷನು, ಅದಕ್ಕೇನಾಗುತ್ತೆ ಕಪ್ಪಾದಾಗ ಸ್ವಲ್ಪ ಫೇಶಿಯಲ್ ಮಾಡೋದು ಅದು ಮಾಡೋದು. ಅಂದ್ರೆ ಇಲ್ಲೂ ಮೇಡಮ್ದೇ ತಪ್ಪು ಅಂತ ಹೇಳ್ತಿದ್ದೀವಿ. ಅವರೇ ಬೈತಿದ್ದಾರೆ, ಬೆಳ್ಳಗಿದಾರಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ನಾವು ಬಿಡ ಬ್ಲಾಕ್ ಡಲ್ ಆಗಬಾರ್ದು ಅಂತ ಫೇಶಿಯಲು ಇವು ಸ್ವಲ್ಪ ಡೈ ಹಾಕೊಂತ ಇರ್ತೀವಿ ಅಷ್ಟೇ. ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ಸೊ ಇಬ್ಬರಲ್ಲಿ ಯಾರು ಜಾಸ್ತಿ ಫುಡ್ಡಿ, ಚೆನ್ನಾಗಿರೋ ಊಟಗಳನ್ನ ಮಾಡೋದಕ್ಕೆ? ಓಕೆ ಓಕೆ. ಸ್ವಲ್ಪ ತಿಂಡಿ ಪೋತ ಚೆನ್ನಾಗಿ ತಿಂತೀನಿ ಆ ಹೋಟ್ಲು ಈ ಹೋಟ್ಲಲ್ಲಿ ಇಲ್ಲಿ, ಅದಕ್ಕೆ ಚೆನ್ನಾಗಿ. ದೋಸೆ ಅಂದ್ರೆ ಚೂರು ಚೆನ್ನಾಗಿದೆ ಅಂದ್ರೆ ಏರಿಯಾ ಬಿಡ್ಬೋದು, ಊರು ಬಿಡ್ಬೋದು ದೋಸೆ ತಿನ್ನೋದಕ್ಕೆ. ನಿಮ್ಮ ಪೇರೆಂಟ್ಸ್ ಮೀಟಿಂಗಿಗೆ ಆಗಿರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಏನಾದ್ರು ಇದ್ದಾಗ ಎಲ್ಲದಕ್ಕೂ ಬರ್ತಾ ಇದ್ರ ಸರ್? ಬಂದಿದ್ದಾರೆ ಮ್ಯಾಮ್, ಹಲವಾರು ಪ್ರೋಗ್ರಾಮಿಗೆ ಬಂದಿದ್ದಾರಪ್ಪ. ಬಂದಿಲ್ಲ ಅಂದ್ರೆ ಸೈನ್ ಹಾಕೊಂಡ್ಬಿಡ್ತಾರೆ. ಅದಕ್ಕೆ ಮ್ಯಾಮ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಟ್ಟಾಗ ಬೇಸಿಕ್ಲಿ ಅಮ್ಮ ಬೈತಿರೋರು ಯಾವಾಗಲೂ, ಅಯ್ಯೋ ನೀನು ಯಾಕೆ ಇಷ್ಟು ಕಡಿಮೆ ತೆಗ್ದೆ, ಅವ್ರು ಏನಕ್ಕೆ ಹಿಂಗೆ ಅಂತ. ಸೊ ಅಪ್ಪ ಇಸ್ ವೆರಿ ಈಸಿ, ಅಂದರೆ ಪಾಸ್ ಆದ್ಯಾ ಆರಾಮಾಗಿ ಹೋಗು, ಈಸಿ ಫ್ಲೋಲ್ ಇರಬೇಕು, ಲಾಸ್ಟ್ ವೆಂಚರ್ ಸ್ಟೂಡೆಂಟ್ ಆಗಿರ್ಬೇಕು ನೀನು, ಫಸ್ಟ್ ವೆಂಚರ್ ಆಗಿರಬಾರ್ದು ಅಂತ. ಸೊ ಈಸ್ ಆಲ್ವೇಸ್ ಇನ್ ದ ಬ್ಯಾಕ್ ಎಂಡ್ ಸಪೋರ್ಟ್ ವೆನ್ ಇಟ್ ಕಮ್ಸ್ ಟು ಎಜುಕೇಷನ್. ಆ್ಯಂಡ್ ನಾನು ಈ ಕೋರ್ಸ್ ಮಾಡಬೇಕಂದ್ರೆ ಆ ಕೋರ್ಸ್ ಮಾಡಬೇಕಂತ ಹೇಳಿದ್ರು ಎನಿಥಿಂಗ್ ಹಿ ಈಸ್ ಆಲ್ವೇಸ್ ಇನ್ ದ ಬ್ಯಾಕ್ ಸಪೋರ್ಟ್. ಸೊ ಅಣ್ಣ ರಾಜಕೀಯವಾಗಿ ಮುಂದಿನ ಅವರ ಒಂದು ಯಶಸ್ಸು ಏನಾಗಿರಬೇಕು ಅಂತ ನೀವು ಬಯಸ್ತೀರಾ ಸರ್? ನೆಕ್ಸ್ಟ್ ಒಂದು ಎಲೆಕ್ಷನಲ್ಲಿ ಒಂದು ಲೀಡಿಂಗಲ್ಲಿ ಗೆದ್ದು ಒಂದು ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇದೆ. ಸೊ ಒಂದಷ್ಟು ಫೋಟೋಸ್ ಇದೆ ನನ್ನ ಹತ್ರ. ಸೊ ಆ ಫೋಟೋಸ್ ಬಗ್ಗೆ ಸರಲ್ಲಿ ಉಳ್ಕೊಂಡಿರೋಂಥ ಮೆಮೊರೀಸು, ನಿಮ್ಮಲ್ಲಿರೋಂಥ ಮೆಮೊರೀಸ್ನ ಕೇಳೋವಂಥ ಟೈಮ್ ಇವಾಗ. ಸೊ ಈ ಫೋಟೋ ಯಾವಾಗ ತೆಗ್ದಿದ್ದು, ಎಂಥ ನಗು, ನಿಮ್ಮ ಕತ್ತಲ್ಲಿ ಹಾರ ಇದೆ, ಸ್ನೇಹಿತರೊಬ್ಬರು ಬಹಳ ಗಟ್ಟಿಯಾಗಿ ನಿಮ್ಮನ್ನು ತಪ್ಕೊಂಡಿದ್ದಾರೆ. ನನ್ನ ಫೋಟೋ ಇದರಲ್ಲಿ ನನ್ನ ಸ್ನೇಹಿತ ಒಂದು ಬ್ಲೆಸ್ಸಿಂಗ್ ಮಾಡಿದ, ಅಂದರೆ ನಮ್ಮ BV ರಮೇಶ್ ಅಂತ. ಅವ್ರ ಪಾಪ ನೋಡಿ ತಪ್ಪಿಕೊಂಡು ಎಲ್ಲರೂ ನಮ್ಮ ಇದು ಫಸ್ಟ್ ಎಲೆಕ್ಷನ್ ಗೆದ್ದಾಗ ಪ್ರೀತಿಯಿಂದ ತಪ್ಪಿಕೊಂಡ್ರು ಅಂತ ಕೆಲಸ. ಈ MLA ಎಲೆಕ್ಷನ್ನ ಇದು 96 ಇರಬೇಕು, 96 ಸಣ್ಣ ಇದ್ದೆ, 2010 ಎಲೆಕ್ಷನ್ ಇದು. ಸೊ ಮುಂದಿನ ಫೋಟೋ ಮೆಮೊರಿಗೆ ಹೋಗೋಣ. ವಿಜಯಕುಮಾರ್ ಅವರು ನಮಗೆ ನಾಯಕರಲ್ಲ, ನಮ್ಮ ಅಣ್ಣನ ಥರ. ಇವತ್ತು ನನ್ನ ಈ ಲೆವೆಲ್ಗೆ ಕರ್ಕೊಂಬಂದಿದ್ದಾರೆ ಅಂತಂದರೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡಿದ್ರು. ನಾನು ಆವಾಗ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡಿದೆ. ಆ ದೃಷ್ಟಿಯಿಂದ ನಾನು ಬೆನ್ನು ತಟ್ಟಿ ಇದುವರೆಗೆ ನನಗೆ ಒಂದ್ಸರಿ ಬೈದಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ ನಾನು ತಪ್ಪು ಮಾಡಿದಾಗ. ನಾನು ಸ್ವಂತ ಅಣ್ಣ ಕೂಡ ಇಷ್ಟು ಮಾಡ್ತಿರಲಿಲ್ಲ, ಅಷ್ಟು ನಾನು ಸಹಕಾರ ಮಾಡಿದ್ದಾರೆ. ಪ್ರತಿಯೊಂದು ಸಮಾಜದಲ್ಲಿ ಹೆಂಗಿರಬೇಕು ಕೂಡ ಹೇಳ್ಕೊಟ್ಟಿದ್ದು, ಒಂದು ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದಾರೆ ಅಂದರೆ ನಮ್ಮ ತಂದೆ ತಾಯಿ ಆದಮೇಲೆ ವಿಜಯಕುಮಾರ್ ಅವರು. ಸೊ ನೆಕ್ಸ್ಟು ಫೋಟೋ, ಈ ಫೋಟೋ ಬಗ್ಗೆ ಮುರಳಿ ಸರ್ ಮಾತಾಡ್ತಾರೆ. ಇದು ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇದುವೆ, 2010 ಇದುವೆ. ಗೆದ್ದಾಗ ಅದು ಒಂದು ವಿಜಯೋತ್ಸವ ಮಾಡಿದ್ದು ಅಂತ. 2010 ಈ ಒಂದು ಫೋಟೋ ಬಗ್ಗೆ ಮೆಮೊರಿ ಕೇಳಬೇಕು. ಇದಕ್ಕೆ ನೀವು ಯಾರೂ ಕೂಡ ಸಾಕ್ಷಿ ಇರಲಿಲ್ಲ, ಆ್ಯಕ್ಚುಲಿ ಸರ್ ಮತ್ತು ಮೇಡಮ್ ಮಾತ್ರ ಸಾಕ್ಷಿ ಇದ್ರು ಅನಿಸುತ್ತೆ. ಈ ಫೋಟೋ ಮದುವೆ ಪಟ್ಟ ನಮ್ಮ ಮಾಮಾಯಿ ಸೂಟು ಪುಟ್ಟು ಹೊಲ್ಸೋರೆ. 30 ವರ್ಷ ಆಯಿತು ಅಂತ ಕಾಣಿಸುತ್ತೆ. 30 ವರ್ಷದಲ್ಲಿ ನೋಡಿ, ಅದಕ್ಕೆ ನೋಡಿ ಆ ಥರ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಸ್ಮಾರ್ಟ್ ಆಗಿದ್ದೀನಿ ಇಲ್ಲಿ. ಈ ಸೆಗ್ಮೆಂಟ್ನ ನಾವು ಒಂದು ವಂಡರ್ಫುಲ್ ಗಿಫ್ಟ್ ಜೊತೆಲಿ ಶುರು ಮಾಡೋಣ ಅಂತೇಳಿ ಸರ್ ಮೇಡಮ್ಗೋಸ್ಕರ ಒಂದು ಸ್ವೀಟ್ ಆಗಿರೋಂಥ ಗಿಫ್ಟನ್ನು, ಒಂದು ಕ್ಯೂಟ್ ಆಗಿರೋಂಥ ಗಿಫ್ಟನ್ನ ರೆಡಿ ಮಾಡಿದ್ದಾರೆ, ತೊಗೊಂಡು ಬಂದಿದ್ದಾರೆ ಕೊಡೋದಕ್ಕೆ. ನೋಡೋಣ ಅಲ್ವಾ ಏನಂತೇಳಿ. ಸರ್ ಏನು ಗಿಫ್ಟ್ ತೊಗೊಂಡು ಬಂದಿದ್ದೀರಾ ಮೇಡಮ್ಗೆ? ಮೇಡಮೇ ಗೆಸ್ ಮಾಡಲಿ. ಆಲ್ಮೋಸ್ಟ್ ಬೊಕ್ಕೆ ಇರಬೇಕು, ಫ್ಲವರ್. ಸೊ ಬಹಳ ಖುಷಿ ಆಗ್ತಿತ್ತಾ ಸರ್ ಮೈಸೂರು ಪಾಕು ಮತ್ತು ಪುನಃ ಮಲ್ಲಿಗೆ ಹೂವು ಎಲ್ಲ ತಂದಾಗ ನಿಮಗೆ? ಸ್ವೀಟ್ ಎಲ್ಲ ಥರದ್ದು ತರೋರು, ಹಂಗಾಗಿ ಏನೋ ಒಂಥರ ಖುಷಿ ಇರೋದು ಅದಲ್ವಾ. ನಮಗೆ ಅರಿಶಿನ ಕುಂಕುಮ ಹೂವು ಅಂದರೆ ಹೆಣ್ಮಕ್ಳಿಗೆ ಅದೇ ಒಂಥರ ಖುಷಿ. ಅಂದರೆ ಅವರು ನನ್ನ ಹಸ್ಬೆಂಡು ನನ್ನ ಗಂಡ ತಂದ್ಕೊಟ್ಟಿದ್ದಾರೆ ಅಂದರೆ ಅಲ್ಲಿಗೆ ಬೇರೆ ಥರ ಇರುತ್ತೆ ಖುಷಿ ಅಲ್ವಾ. ಸೊ ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ ಟ್ರೂತ್ ಆರ್ ಡೇರ್ ಅನ್ನುವಂಥ ಒಂದು ಸೆಷನ್ನು. ಸರ್ ನೀವು ಕೊನೆ ಬಾರಿ ಹತ್ತಿದ್ದು ಯಾವಾಗ? ಕೊನೆ ಬಾರಿ ಹತ್ತಿದ್ದು ಈಗ ರೀಸೆಂಟ್ 1 ವರ್ಷ ಬ್ಯಾಕಲ್ಲಿ
ಐಶ್ವರ್ಯ ಮದುವೆ ಸಹ ಕಳಿಸ್ಕೊಡ್ಬೇಕಾದ್ರೆ ನಾನು ಹತ್ತಿದ್ದು ದಾರೆ ಟೈಮ್ನಲ್ಲಿ ನಾವು ಇದು ಮಾಡ್ತೀವಿ, ನಾವು ದಾರೆ ಕೊಡ್ತೀವಿ. ಆ ದಾರೆ ಕೊಡ್ಬೇಕಾದ್ರೆ ಭಾವುಕರಾಗಿರ್ತೀವಿ ಜಾಸ್ತಿ. ಆವಾಗ ಹತ್ತಿದ್ದು, ಅದು ಬಿಟ್ಟರೆ ಏನಿಲ್ಲ. ಸೊ ಸರ್, ನೀವು ಯಾವತ್ತಾದ್ರೂ ನಿಮ್ಮ ಅಪ್ಪಾಜಿಯವ್ರ ಜಾಬಲ್ಲಿ ದುಡ್ಡು ಕದ್ದಿದ್ದೀರಾ? ಅವು ಸಣ್ಣ ಪುಟ್ಟ ಇತ್ತಲ್ವಾ, ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಿಠಾಯಿ ಇದು ತಿನ್ಬೇಕಾಗಿತ್ತು. ಮಿಠಾಯಿ ತಿನ್ಬೇಕಾದ್ರೆ ಅಮ್ಮ ಒಂದ್ಸಲಿ ಆಚೆ ಪಕ್ಕದ ಮನೆಗೆ ಹೋದಾಗ ಮೆತ್ತಿಗೆ ಹೋಗಿ ಅಪ್ಪನ ದುಡ್ಡು ಸ್ವಲ್ಪ ಮಾಮೂಲು ₹1 50 ಪೈಸೆ ತೊಗೊಂಡು ಸಿಗಾಕೊಂಡಿದ್ದೀರಾ? ಹೊಡೆದಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ, 2 ಸಲ ಹೊಡೆದಿದ್ದಾರೆ. ಓಕೆ. ಸೊ ಮೇಡಮ್, ನೀವು ಸರ್ ಜಾಬಲ್ಲಿ ದುಡ್ಡು ತಗೊಂಡಿದ್ದೀರಾ? 100%. ಆಲ್ಮೋಸ್ಟ್ ತಗೊಳ್ಳೇಬೇಕು ನಾವು, ಯಾಕಂದ್ರೆ ಇವರಾಗೆ ಇವ್ರು ಕೊಡ್ತಾ ಇರ್ಲಿಲ್ಲ. ಈಗ ಪ್ರತಿಯೊಂದು ಖರ್ಚು ನಾವೇ ಮಾಡೋದ್ರಿಂದ, ಮನೆ ಮೇಂಟೈನ್ ಮಾಡೋದ್ರಿಂದ ನಾವು ತಗೊಳ್ಳೇಬೇಕು. ಅವ್ರಾಗೆ ಅವ್ರು ತಗೋಂತ ಕೊಡಲ್ಲ, ಇವತ್ತಿಗೂ ಅವ್ರಾಗೆ ಅವರು ಹಂಗತ್ತಲ್ಲ, ಅಲ್ಲಿ ಇಟ್ಟಿದ್ದೀನಿ ತಗೋ ಅಂತಾರೆ. ಓಕೆ. ಅಮೂಲ್ಯ, ನೀವು ಅಪ್ಪಾಜಿ ಜೇಬಲ್ ದುಡ್ಡು ತಗೊಂಡಿದ್ದೀರಾ? ಓಕೆ. ಕದ್ದಿದ್ಯಾ ಅಂದರು. ಒಂದೊಂದ್ಸಲಿ ಕದ್ದಿದ್ದೀನಿ ಮ್ಯಾಮ್, ಬಟ್ ಮೋಸ್ಟ್ಲಿ ಹೇಳೇ ತಗೊಳ್ತೀನಿ ನಾನು ಕ್ಯಾಶ್ ಬೇಕು ಅಂತ. ಅವಾಗ ಅವ್ರು ತಗೋ ಅಂತ ಹೇಳ್ತಾರೆ, ತಗೊಳ್ತೀನಿ. ಐಶ್ವರ್ಯನ ಕೇಳೋಣ. ಐಶ್ವರ್ಯ, ನೀವು? ನಾನು ತಗೊಂಡಿದ್ದೀನಿ, ಬೇಕು ಅಂತ ಕೇಳಿ ಕೊಟ್ಟಿಸ್ಕೊಂಡಿದ್ದೀನಿ. ಓಕೆ. ನಾನು ಆ್ಯಕ್ಚುಲಿ ಯಾವತ್ತೂ ಕದ್ದಿಲ್ಲ, ಬಟ್ ಸೆಕೆಂಡ್ ಫ್ಲೋರಲ್ಲಿ ಅಪ್ಪನ ಹತ್ರ ಇಸ್ಕೊಂಡು, ಫಸ್ಟ್ ಫ್ಲೋರಲ್ಲಿ ಬಂದು ದೊಡ್ಡಪ್ಪನ ಹತ್ರ ಇಸ್ಕೊಂಡು, ಗ್ರೌಂಡ್ ಫ್ಲೋರಲ್ಲಿ ಇವರಿಬ್ಬರ ಹತ್ರನೂ ಇಸ್ಕೊಂಡು ನಾನು ಹೋಗಿದ್ದೀನಿ. ಸೊ ಎಲ್ಲರ ಹತ್ರನೂ ಇಸ್ಕೊಂಡಿದ್ದೀನಿ. ಬಟ್ ಒಂದೇ 4 ಪೇಮೆಂಟು, ಒಂದೇ ಸತಿಗೆ 4 ಪೇಮೆಂಟ್ ಮಾಡಿಸ್ಕೊಂಡು ನಾನು. ಸೊ ಕಾಪಿ ಹೊಡೆದಿದ್ದೀರಾ ಸ್ಕೂಲಲ್ಲಿ? ಹೊಡೆದಿದ್ದೀನಿ. ಸಿಗಾಕೊಂಡಿದ್ದೀರಾ? ಸಿಗಾಕೊಂಡಿಲ್ಲ. ಬುದ್ಧವಾದಲ್ಲಿ ಕಾಪಿ ಹೊಡೆದು, ಅವಾಗೇನು SLC ಕಾಪಿ ಹೊಡೆಯೋಕ್ಕೆ ನಮಗೇನು ಆಗ್ತಿರ್ಲಿಲ್ಲ. ಕಾಪಿ ಹೊಡೆದಿಲ್ಲ ಅನ್ನೋದಕ್ಕೆ ಫೇಲ್ ಆಗಿ, ಕಾಪಿ ಹೊಡೆದು ಪಾಸ್ ಆಗ್ಬಿಡ್ತಿದ್ದೆ. ಮಿಕ್ಕಿದ ಟೈಮ್ನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ನೋಡ್ಕೊಂಡು ಬರ್ದೀನಿ. ಸರ್, ರಕ್ಷಾ ಫೌಂಡೇಶನ್, ಸೊ ನಿಮ್ಮ ಕನಸಿನ ಒಂದು ನೀವು ರಾಜಕೀಯವಾಗಿ ಇಂತ ಹೆಚ್ಚು ಖುಷಿ ಪಡುವಂತಹ ಒಂದು ಸಂಸ್ಥೆ ಅದು ಅಂತ ನಾನು ಹತ್ರದಿಂದ ನೋಡಿರುವಂಥದ್ದು. ಸೊ ಈ ಒಂದು ಫೌಂಡೇಶನ್ನ ಮಾಡಬೇಕು ಅನ್ನೋ ಹಂಬಲ ಎಲ್ಲಿಂದ ಶುರು ಆಯಿತು? ಆ ಫೌಂಡೇಶನ್ ಮೂಲಕ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಈ ರಕ್ಷಾ ಫೌಂಡೇಶನ್ನು ರಾಜಕೀಯ ಹುಟ್ಟಾಕಿಲ್ಲ. ಸೊ ನನಗೊಂದು ಕಾನ್ಸೆಪ್ಟ್ ಇತ್ತು. ಸೊ ನಾವು ವಿದ್ಯಾರ್ಥಿ ಜೀವನದಲ್ಲಿ ನಾವೇನು ಕಷ್ಟದಲ್ಲಿದ್ವಿ, ಆ ಕಷ್ಟ ಮತ್ತೆ ಯಾರು ಪಡಬಾರ್ದು, ನನ್ನ ಕೈಲಿ ಆಗೋಷ್ಟು ನಾವು ಸಹಾಯವನ್ನು ಮಾಡಬೇಕು ಅಂತ ಮಾಡಿದ್ದು ನಾವು. ಸೊ ಅಮೂಲ್ಯ ಅವರೇ, ನಿಮ್ಮ ಹತ್ರನೂ ಕೂಡ ಸಾಕಷ್ಟು ಜನ ಬರ್ತಾ ಇರ್ತಾರೆ, ನೀವು MLA ಮಗಳು ಅಂತ ಗೊತ್ತಿರುತ್ತೆ ಅವರಿಗೆ. ಸೊ ಈ ಥರ ಯಾರು ಬಂದು ಹೇಳ್ಕೊಂಡು, ಅಂದರೆ ನನಗೆ ಇಂಥದ್ದೊಂದು ಕೆಲಸ ಆಗಬೇಕು ಅಂತ ಹೇಳಿ ಆ ಕೆಲಸವನ್ನು ನೀವು ಆ ತಂದೆಯವ್ರಿಗೆ ಹೇಳಿ ಮಾಡಿಸ್ಕೊಟ್ಟಿದ್ದು ಉಂಟಾ? ಅದರಿಂದ ನಿಮಗೆ ಖುಷಿ ಕೊಟ್ಟಿರೋದು ಉಂಟಾ? ತುಂಬ ಜನ ನೋಡಿದ್ರೆ ಅವ್ರ ಅಪ್ಪನಿಗೆ ರೀಚ್ ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಾತಾಡ್ಸಿದ್ದಾರೆ, ಅದು ತುಂಬ ನಿಜ. ಆ್ಯಂಡ್ ನಾನು ಸೋಷಿಯಲ್ ವರ್ಕ್ ಓದ್ತಾ ಇದ್ದೀನಲ್ಲ, ಸೊ ಹಲವಾರು ಜನ ನನ್ನ ತಂದೆ MLA ಅಂತ ಗೊತ್ತಾದ ಮೇಲೂ ಅಟ್ಲೀಸ್ಟ್ ಅವರಿಗೆ ಪ್ರಾಬ್ಲಮ್ಸ್ ಆದಾಗ ಜ್ಞಾಪಿಸ್ಕೊಂಡು ಅಟ್ಲೀಸ್ಟ್ ಅಮೂಲ್ಯದಿಂದ ನನ್ನ ಅಪ್ಪನ ರೀಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ನಂಗೆ ಕೇಳ್ಕೊಂಡಿದ್ದು ಇದೆ. ಆ್ಯಂಡ್ ನನಗಂತೂ ಅದರಿಂದ ತುಂಬ ಖುಷಿಯಾಗಿದೆ. ಬಿಕಾಸ್ ನನಗೆ ಐ ಡೋಂಟ್ ಥಿಂಕ್ ಐ ಆಮ್ ಇನ್ ಅ ಪೊಸಿಷನ್ ದ್ಯಾಟ್ ನಾನು ಯಾರ್ದಾದ್ರು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಇನ್ ಅ ವೇ ಐ ಹ್ಯಾವ್ ಅ ಹೋಪ್ ದ್ಯಾಟ್ ಅಪ್ಪ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಅಂತ. ಅದರಿಂದ ಪ್ರಾಬ್ಲಮ್ಸ್ ಎಷ್ಟೊಂದು ಸಾಲ್ವ್ ಆಗಿದೆ. ಎಜುಕೇಷನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಸುಮಾರು ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ಆ್ಯಂಡ್ ಅಪ್ಪನಿಂದ ಆಗಿರೋದ್ರಿಂದ ಐ ಥಿಂಕ್ ಇಟ್ ಹ್ಯಾಸ್ ಗಿವನ್ ಮೀ ಇಮ್ಮೆನ್ಸ್ ಹ್ಯಾಪಿನೆಸ್. ಏನಕ್ಕಂದರೆ ಅಟ್ಲೀಸ್ಟ್ ನನ್ನಿಂದ ಸಮ್ ಪ್ರಾಬ್ಲಮ್ ಹ್ಯಾಸ್ ಬಿನ್ ಸಾಲ್ವ್ಡ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ಅಂತ ತುಂಬ ಖುಷಿಯಾಗಿರೋದಿದೆ ನನಗೆ. ಸೊ ಐಶ್ವರ್ಯ ಅವರೇ, ನೀವು ಹೊರಗಡೆ ಓಡಾಡ್ತಾ ಇರ್ತೀರಾ. ಸೊ ತಂದೆಯವ್ರದ್ದು ದೊಡ್ಡ ದೊಡ್ಡ ಪೋಸ್ಟ್ಗಳು ಹಾಕಿರ್ತಾರೆ. ಸೊ ಅದ್ರ ಜೊತೆನಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಕಣ್ಣಿಗೆ ಬಿದ್ದಿರುತ್ತೆ. ಅಂಥದ್ನೆಲ್ಲ ತಂದು ಹೇಳಿದುಂಟಾ? ಪಾಟ್ ಹೋಲ್ಸ್ ಇರ್ಬೋದು, ಅಥವಾ ಸ್ಟ್ರೀಟ್ ಲೈಟ್ಸ್ ಏನಾರ ಇರ್ಬೋದು, ಪಾರ್ಕ್ ಇರ್ಬೋದು, ಎಕ್ಸಾಕ್ಟ್ಲಿ, ಅಥವಾ ಪಾರ್ಕಿಂಗ್ ಇಶ್ಯೂಸೇ ಇರ್ಬೋದು. ಸೊ ನಾನು ಹೇಳಿದ್ದೀನಿ. ಆ್ಯಂಡ್ ಅಪ್ಪ ಇಸ್ ವೆರಿ ಫ್ರೆಂಡ್ಲಿ. ನಾನೇ ಅಂತಲ್ಲ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಬಂದರು ಏನೇ ಹೇಳಿದ್ರು, ಯಂಗ್ಸ್ಟರ್ಸ್ ಯಾರೇ ಹೇಳಿದ್ರು, ಹಿ ವಿಲ್ ಟೇಕ್ ಇಟ್. ಸೊ ಆ ಥರ ಸಜೆಷನ್ಸ್ ಇದೆ, ಮಾಡಿದ್ದಾರೆ ಕೂಡ. ಸರ್, ಪಟ್ಟಾಭಿರಾಮ್ ನಗರದ ಕಾರ್ಪೊರೇಟರ್ ಆಗಿ 2 ವರ್ಷ, ಮೇಡಮ್ ಕೂಡ 2 ಬಾರಿ, ಸೊ ಮೇಡಮ್ ಕೂಡ 1 ಬಾರಿ, ಸತತವಾಗಿ ಇಲ್ಲಿಯ ಸುತ್ತಮುತ್ತಲಿನ ಎಲ್ಲ ವಾರ್ಡ್ ಸಿಚುವೇಶನ್ಸು, ಪರಿಸ್ಥಿತಿಗಳು ಎಲ್ಲನೂ ನೋಡಿಕೊಂಡೇ ಬಂದಿದ್ದೀರಾ ನೀವು. ಹಾಗಿದ್ಮೇಲೆ ಒಂದು ಅಂದಾಜು ಇದ್ದೇ ಇರುತ್ತೆ. ಸೊ ನೀವು ನೋಡ್ಕೊಂಡು ಬಂದ ಹಾಗೆ ಜಯನಗರದಲ್ಲಿ ಇನ್ನೂ ಕೂಡ ಆಗಬೇಕಾಗಿರೋ ಬಾಕಿ ಉಳಿದಿರುವಂಥ ಕೆಲಸ ಯಾವುದು? ನಿಮ್ಮ ಕನಸು ಏನು ಜಯನಗರದ ವಿಚಾರವಾಗಿ? ಇವತ್ತು ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವೇನೇನು ಹೇಳಿದ್ವಿ, ನಾವು ಸ್ವಲ್ಪ ಮಾಡಿದ್ದೀವಿ, ಇನ್ನು ಸ್ವಲ್ಪ ಕೂಡ ಮಾಡಬೇಕು. ಈಗ ಗೆದ್ದು 2.5 ವರ್ಷ ಆಗಿದೆ ನಮಗೆ. ಸೊ ಇವತ್ತು ನನಗೆ ಫಂಡಿಂಗು ಸರ್ಕಾರದಿಂದ ಬರಬೇಕು. ನಾವೇನೋ ಒಂದು ಕನಸನ್ನು ಹೊತ್ತು ಜಯನಗರಕ್ಕೆ ನಾವು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೋಗ್ತಿದ್ದೀವಿ.
ಜನಗಳ ನಿರೀಕ್ಷೆ ಭಾಳ ಜಾಸ್ತಿ ಇದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ನಾವು ಇವಾಗ ಶುರು ಮಾಡಿದ್ದೀವಿ ಮಹಿಳೆಯರ ಭದ್ರತೆಗೆ ಕ್ಯಾಮ್ರಾಗಳು ಹಾಕ್ಸ್ಬೇಕು ಅಂತ. ಹಂತ ಹಂತವಾಗಿ ಇವಾಗ ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಹಾಕ್ಸೋವಂಥ ಕೆಲಸಗಳು ಮಾಡಿದ್ದೀವಿ. ಪಾರ್ಕಲ್ಲಿ, ಪ್ಲೇಗ್ರೌಂಡ್ಸಲ್ಲಿ ಈ ಸುಮಾರು ಅಸೋಸಿಯೇಷನ್ ಮಾತಾಡಿಕೊಂಡು ಆ ಒಂದು ಅಸೋಸಿಯೇಷನ್ ಏರಿಯಾದಲ್ಲಿ ಎಷ್ಟು ರಸ್ತೆಗಳು ಬರುತ್ತೆ ಒಂದು ಪ್ಲಾನ್ ಮಾಡಿ ಇವಾಗ ಅಕ್ಷರ ಮಾಡ್ತಿದ್ವಿ. ಸೊ ಶಾಸಕರ ನಿಧಿಯಿಂದ ಎಲ್ಲೆಲ್ಲಿ ಬಡತನ ಇದೆ, ಎಲ್ಲೆಲ್ಲಿ ಸ್ಲಮ್ಸ್ ಇದೆ, ಅಲ್ಲಿ ಸಮುದಾಯ ಭವನವನ್ನು ಕಟ್ಟುವಂಥ ಕೆಲಸ ಅಲ್ಲಿ ಶುರು ಮಾಡಿದ್ದೀವಿ. ಆ ವರ್ಕ್ ಈಸ್ ಗೋಯಿಂಗ್ ಆನ್. ಸೊ ಇದೊಂದು 1 ವರ್ಷದಲ್ಲಿ ನಮಗೆ ಎಲ್ಲ ಕಡೆ ನಮಗೆ ಸಮುದಾಯ ಭವನಗಳು ಎಲ್ಲೆಲ್ಲಿ ಇದುವರೆಗೆ ಲೆಕ್ಕ ಹಾಕ್ಕೊಳ್ಳಿ, ಇದುವರೆಗೆ ಹಕ್ಕುಪತ್ರನೇ ಕೊಟ್ಟಿಲ್ಲ, ಅದನ್ನ ಕೊಡಿಸೋವಂಥ ಕೆಲಸಗಳು, ಎಜುಕೇಷನ್ ಪರ್ಪಸ್ಸಾಗಿ ಮಾಡುವಂಥ ಕೆಲಸ, ಸ್ಕೂಲ್ಗಳು ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ಇವೆಲ್ಲ ಕೂಡ ಇದೆ, ಮಾಡ್ತಾ ಇದ್ದೀವಿ. ಇನ್ನು ಫಂಡಿಂಗ್ ಬರಬೇಕು ಈ ಸರ್ಕಾರದಿಂದ. ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ. ಹಂಗೆ ಸಂಘ ಸಂಸ್ಥೆಯವರು ಭಾಳ ಸಹಾಯ ಮಾಡ್ತಿದ್ದಾರೆ. ಸೊ ಈ ಮನೆಯ ಹೋಮ್ ಮಿನಿಸ್ಟರ್ ಕೇಳೋಣ. ಮೇಡಮ್, ಸರ್ ರಾಜಕೀಯವಾಗಿ ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಇದೆ ನಿಮಗೆ? ಅವರು ರಾಜಕೀಯವಾಗಿ ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ಇದೆ. ಓಕೆ. ಒಳ್ಳೆ ಹೆಸರು ಮಾಡಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಓಕೆ. MLA ಆದಮೇಲೆ ಮನೇಲಿ ಕೂತ್ಕೊಂಡಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಲ್ಲರ ಕಡೆಗೂ ನನಗೆ ಸಿಗ್ತಾ ಇದ್ದಾರೆ ಅನ್ನೋದು ಒಂದು ಒಳ್ಳೆ ಹೆಸರು ಬಂದಿದೆ. ಓಕೆ. ಕೇಳ್ಪಟ್ಟಿದ್ದೀನಿ ನಾ ಕಾರ್ ಕಡೆ ಹೋದಾಗ, ಇಲ್ಲ ನಿಮ್ಮ ಹಸ್ಬೆಂಡ್ ಇವತ್ತು ಸಿಕ್ಕಿದ್ರು, ನಾನು ಈ ಕೆಲಸ ಹೇಳಿದ್ದೆ ಅದನ್ನು ಮಾಡಿಕೊಟ್ರು, ಇಮಿಡಿಯೇಟ್ ಮಾಡಿಕೊಟ್ರು, ಕಳಿಸಿ ಅಂತ ಹೇಳ್ತಾರಲ್ವ, ಅದೊಂದು ಖುಷಿ. ಮಿನಿಸ್ಟರ್ ಆಗಿ ನೋಡಬೇಕು ಅನ್ನೋದೊಂದು ಆಸೆ ಇದೆ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ CK ರಾಮಮೂರ್ತಿ ಅವರ ಮನೆಯನ್ನ ಪರಿಚಯ ಮಾಡಿಕೊಳ್ಳುವಂತ ಸಮಯ. ಈ ಮನೆಯನ್ನ ನಮಗೆ ಪರಿಚಯ ಮಾಡಿಸಲಿದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ನಾಗರತ್ನ, ಹಾಗೇನೇ ಅವರ ಕೋ ಸಿಸ್ಟರ್ ಆಗಿರುವಂತಹ ರೂಪಾ ಅವರು. ಒಬ್ರು ಮಲೆನಾಡ ಹುಡುಗಿ, ಮತ್ತೊಬ್ರು ಮೈಸೂರ ಹುಡುಗಿ. ಸೊ ಬನ್ನಿ ಈ ಮನೆಯನ್ನ ಪರಿಚಯ ಮಾಡ್ಕೊಳ್ಳೋಣ ಅವ್ರ ಮೂಲಕವಾಗಿ. ಮೇಡಮ್, ನಿಮ್ಮ ಮನೆಯನ್ನ ನಮಗೆ ಪರಿಚಯ ಮಾಡ್ಸೋಕೆ ರೆಡಿ ಇದ್ದೀರಾ? ರೆಡಿ ಇದೀವಿ. ಎಸ್. ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಮೇಡಮ್? ಈ ಮನೆ ಕಟ್ಟಿ ಒಂದು 6 ವರ್ಷ ಆಯ್ತು. ಓಕೆ. ಈ ಮನೆ ಕಟ್ಟಬೇಕು ಅನ್ನೋದು ಯಾರ ಕನಸು? ನಮ್ಮೆಲ್ಲರ ಕನಸು. ಓಕೆ. ಸೊ ಪ್ಲಾನಿಂಗ್ ಹೆಂಗಿತ್ತು ಈ ಮನೆ ಕಟ್ಟೋದಕ್ಕೆ ರೂಪ? ತುಂಬಾ ಚೆನ್ನಾಗಿತ್ತು. ಎಲ್ಲ ಬರ್ತಾ ಇದ್ವಿ, ಹೋಗ್ತಿದ್ವಿ. ಪ್ಲಾನಿಂಗ್ಸ್ ಎಲ್ಲ ನಮಗೆ ಇಂಟೀರಿಯರ್ಸ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಅಷ್ಟೇನೆ ಎಲ್ಲ ನಮ್ಮನ್ನು ಕೇಳಿನೇ ಸ್ಟೆಪ್ ಇನ್ ಆಗ್ತಾ ಇದ್ರು. ನಮ್ಮ ಮನೇಲಿ ಗಂಡಸರು ಕೂಡ, ಅಂದ್ರೆ ಇವರು ಸರ್ ಆಗ್ಬೋದು, ನಮ್ಮ ಮನೆಯವ್ರಾಗ್ಬೋದು, ಅವರಿಬ್ರು ನಮ್ಮನ್ನ ಬಿಟ್ಟು ಏನೂ ಸ್ಟೆಪ್ ತಗೊಂಡಿಲ್ಲ. ಆದ್ರೆ ಎಲ್ಲದಕ್ಕೂ ನಮ್ಮನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೆಂಗಸರಿಗೆ ಬೇಕಾಗಿದ್ದೇನು ಅಡುಗೆ ಮನೆ, ದೇವ್ರ ಮನೆ, ಅದು ಮೇನ್ ನಮ್ಗೆ. ಅದು ಪಾಪ ಪ್ರತಿಯೊಂದು ಎಲ್ಲ ವಾಸ್ಗಲ್ಲಿಂದ ಹಿಡಿದು ಒಳಗಡೆ ಪೂರ್ತಿ ಆಗೋವರೆಗೂ ಎಲ್ಲ ನಮ್ಮನ್ನ ಕೇಳಿ ಹೇಗೆ ಏನು ಯಾವ ತರ ಬೇಕು ಅಂತ. 6 ವರ್ಷದಿಂದ ಕಟ್ಟಿರೋದ್ರಿಂದ ಈಗ ಸದ್ಯಕ್ಕೆ ಈಗ ಆಧುನಿಕತೆಗೆ ಎಷ್ಟು ಹೋಗ್ಕೋಬೇಕು ಅಷ್ಟು ಚೆನ್ನಾಗಿ ಮನೆ ಬಂದಿದೆ. ಪ್ರಥಮವಾಗಿ ಹಾಲ್ನಲ್ಲಿ ಇದ್ದೀವಿ ನಾವು, ಒಂದು ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾ ಹೀಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದು ಯಾರು ಮೇಡಮ್? ಮನೆ ಸರ್, ಯಾಕಂದ್ರೆ ಅವ್ರಿಗೆ ಮೀಟಿಂಗ್ಸು ಮತ್ತೆ ನಾವು ಬೇರೆ ಆಫೀಸು, ಮನೆಯಲ್ಲೇ ಆಫೀಸ್ ಬೇಕು ಅಂತಾನೆ ಅನ್ಕೊಂಡಿದ್ವಿ. ಬರೋರ್ಗೆ ಹೋಗೋರ್ಗೆ ಒಂದು ಸಣ್ಣ ಮೀಟಿಂಗ್ ಮಾಡ್ಕೊಳ್ಳೋದಕ್ಕೆ. ಹೇಳಬೇಕು ಅಂತಂದ್ರೆ ನಮಗೆ ರಾಜಕೀಯನೇ ಮನೆ, ರಾಜಕೀಯದ ಮನೆ ಆದ್ರಿಂದ ಹಾಗಾಗಿ ಇವ್ರು 17 ವರ್ಷದಿಂದ ಇರುವಾಗ, ಅವ್ರು 17 ವರ್ಷ ಇರುವಾಗ ರಾಜಕೀಯ ಎಂಟ್ರಿ ಆಗಿದ್ದು. ಹಾಗಾಗಿ ಆ ಚಿಕ್ಕ ಮನೆಯಲ್ಲಿ 1-2 ಟೈಮ್ ಕಾರ್ಪೊರೇಟರ್ ಆಗಿದ್ರು. ಈಗ ಇಲ್ಲಿಗೆ ಬಂದಮೇಲೆ ನೆಕ್ಸ್ಟ್ ನಾನ್ ಕಾರ್ಪೊರೇಟರ್ ಆದೆ, ಆಮೇಲೆ ಅವರು MLA ಆದರು. ಹಾಗಾಗಿ ಮನೆ ದೊಡ್ಡದಾಗಿರ್ಬೇಕು, ಮನೆ ಒಳಗೆ ಬಂದು ಎಲ್ಲ ಕೂತ್ಕೋಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸೊ ಟಿವಿ ಇದೆ ಹಾಲ್ನಲ್ಲೇ. ಯಾರು ಜಾಸ್ತಿ ಟಿವಿ ನೋಡೋದು ನಿಮ್ಮಿಬ್ರಲ್ಲಿ? ಫಸ್ಟ್ ನಾವಿಬ್ರು ಅಲ್ಲ, 4-5 ಜನ ಇದೀವಿ ನಾವು ಒಟ್ಟಿಗೆ ಟಿವಿ ನೋಡೋಂಥವ್ರು. ನಾನು, ಇವ್ರ ದೊಡ್ಡ ಮಗಳು, ಚಿಕ್ಕ ಮಗಳು, ನನ್ನ ಮಗ, 5 ಜನ ಕುತ್ಕೊಂಡಿಲ್ಲ. ಸಂಜೆ ಯಾರು ಇಲ್ಲ ಅಂದ್ರೆ ನಮ್ದು ಗಾಸಿಪಿಂಗ್ ಏರಿಯಾ ಇದು. ಆಕ್ಚುಲಿ ಇದು ಗಾಸಿಪಿಂಗ್ ಏರಿಯಾ ನಮಗ್ ಮಾತ್ರ. ಓಕೆ. MLA ಸಾಹೇಬ್ರು ಕೂಡ ಟಿವಿ ನೋಡ್ತಾರಾ? ಏನ್ ನೋಡ್ತಾರೆ ಜಾಸ್ತಿ? ಅವ್ರು ಆಲ್ಮೋಸ್ಟ್ ನ್ಯೂಸೇ ಜಾಸ್ತಿ ನೋಡೋದು, ಇಲ್ಲ ಅಂದ್ರೆ ಪಿಕ್ಚರ್ಸ್ ನೋಡ್ತಾರೆ. ಸೊ ಲಿವಿಂಗ್ ಏರಿಯಾದ ಪಕ್ಕದಲ್ಲೇನೆ ಡೈನಿಂಗ್ ಹಾಲ್ ಕೂಡ ಇದೆ, ಅಲ್ಲಿ ಹೋಗೋಣ, ಮಾತಾಡೋಣ. ಸೊ ಇಲ್ಲಿ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಹೇಳ್ಬೇಕು ಅಂದ್ರೆ ನಾವು ಬರುವಂತ ಗೆಸ್ಟಿಗೆ ಮಾತ್ರ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ. ನಾವೆಲ್ಲ ಊಟ ಬಡಿಸೋದು ಅದೇ ಆ ತರ ಎಲ್ಲ ಮಾಡ್ಕೋತೀವಿ. ಬಹುಶಃ ನಾವೆಲ್ಲ ಒಟ್ಟಿಗೆ ಪ್ಲೇಟ್ಗೆ ಹಾಕೊಂಡೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಟಿವಿ ನೋಡ್ತಾ ಒಂಚೂರು ಊಟ ಮಾಡ್ತೀವಿ ನಾವು. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಮನೆಯಲ್ಲಿ ಯಾವಾಗಲೂ ಸದಾಕಾಲ ಆಶೀರ್ವಾದ, ಒಂದು ಪವರ್ಫುಲ್ ಇರಬೇಕು ಅಂತ ಅಂದರೆ, ಒಂದು ಪವರ್ ನಮಗೆ ಸಿಗ್ಬೇಕಂತ ಅಂದರೆ ಶಕ್ತಿ ಕೇಂದ್ರ ಅಂತಲೇ ಹೇಳ್ಬೋದು ದೇವ್ರ ಮನೆ. ಹೌದು. ಸೊ ದೇವ್ರ ಮನೆ ಎಂಟ್ರಿ ಆದ ತಕ್ಷಣನೂ ಕೂಡ ಕಾಣಿಸುತ್ತೆ, ಮನೆಗೆ ಎಂಟ್ರಿ ಆದ ತಕ್ಷಣನೂ ಕೂಡ. ಸೊ ಯಾರು ಬಹಳನೇ ದೇವರ ವಿಚಾರದಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಮನೆಯಲ್ಲಿ? ಆಲ್ಮೋಸ್ಟ್ ಅಂತ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಕೈ ಮುಗ್ದು ಹೋಗ್ಬಿಡ್ತಾರೆ. ಅವ್ರಿಗೆ ಏನಿದ್ರು ಟೈಮ್ ಇರಲ್ಲ, ಜನಗಳು ಬರ್ತಾ ಇರ್ತಾರೆ, ಎಲ್ಲ ಇರ್ತಾರೆ ಅಂತ ಹೇಳಿ
ಅದರಲ್ಲಿ ನಾನು ಹಾಗೂ ಇವಳು ರೂಪಾ ಅವರು ತುಂಬಾ ಪೂಜೆ ಮಾಡ್ತೀವಿ. ಅಂದ್ರೆ ನಮ್ಮಲ್ಲಿ ಅಂದ್ರೆ ಮಂಗಳವಾರ ಶುಕ್ರವಾರ ಕುಂಕುಮಾರ್ಚನೆ ಮಾಡೋದು, ನಮ್ಮಲ್ಲಿ ದೇವಿಗೆ ಆರಾಧನೆ ಮಾಡೋದು ನಮ್ಮಲ್ಲಿ ಜಾಸ್ತಿ. ಸೊ ದೇವ್ರ ಮನೆಯಿಂದ ನಾವು ಹೋಗ್ತಾ ಇದ್ದೀವಿ ಈಗ ಹೆಣ್ಮಕ್ಳ ಗಾಸಿಪ್ ಕೇಂದ್ರ ಅಂತಾನೂ ಹೇಳ್ಬೋದು. ಹೆಣ್ಮಕ್ಳು ಸದಾ ಬ್ಯುಸಿ ಇರುವಂತದ್ದು, ಹೆಣ್ಮಕ್ಳು ಆಧಿಪತ್ಯ ಇರುವಂತಹ ಜಾಗ ಅಡಿಗೆ ಮನೆಗೆ. ಸೊ ಈ ಅಡಿಗೆ ಮನೆಗೆ ಎಂಟ್ರಿ ಆದ ತಕ್ಷಣನೇ ಯಾಕೆ ಇಲ್ಲೊಂದು ಕನ್ನಡಿ ಹಾಕೊಂಡಿದ್ದೀರಾ, ದೊಡ್ಡ ಮಿರರ್, ಇದೇನಾದ್ರು ವಾಸ್ತು ಇದೆಯಾ ಅಂತ? ಆಕ್ಚುಲಿ ಆ ಥರ ಏನಿಲ್ಲ, ಬಟ್ ಇಲ್ಲಿ ಪ್ಲೇನ್ ಆಗಿ ಇಡೋ ಬದಲು ನಮ್ಮ ಇಂಟೀರಿಯರ್ ಅವರು ಇದಿರ್ಲಿ ಅಂತ ಹೇಳಿದ್ರು, ಹಂಗಾಗಿ ಓಕೆ. ಸೊ ಅಡಿಗೆ ಮನೆಯಲ್ಲಿ ಇದು ಇಷ್ಟು ದೊಡ್ಡ ಕುಟುಂಬ ಅಂತ ಅಂದ್ಮೇಲೆ ಸದಾಕಾಲ ಈ ಮನೆಯ ಅಡಿಗೆ ಮನೆ ಅಂತೂ ತುಂಬಾ ಬ್ಯುಸಿ ಆಗಿರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸೊ ಯಾರು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು? ಇಬ್ರು ಮಾಡ್ತೀವಿ. ಇಬ್ರು ಆಕ್ಚುಲಿ ಹೇಳ್ಬೇಕಂದ್ರೆ 3 ಜನ ಕುಕ್ಸ್ ಚೇಂಜ್ ಆದ್ರು. ಓಕೆ. ಒಂದು ಟೇಸ್ಟು ಆಮೇಲೆ ನಮ್ಮ ಟೈಮಿಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿಲ್ಲ. ಆಮೇಲೆ ಕ್ವಾಲಿಟಿ ಫುಡ್ ಗಂಡಸ್ರಿಗೆ ಮೇನ್ ಬೇಕು, ಅದು ಮಕ್ಕಳು ಅಷ್ಟು ಇಷ್ಟಪಡ್ಲಿಲ್ಲ. ಎನಿಹೌ ಇಬ್ರು ಇದೀವಲ್ಲ, ಹೇಗೋ ಮ್ಯಾನೇಜ್ ಆಗ್ತಿದೆ, ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ. ಹಂಗಾಗಿ ನಮ್ಗೇನು ಅಷ್ಟು ಬರ್ಡನ್ ಅನ್ನಿಸ್ತಿಲ್ಲ ಅಂಡ್ ಕಷ್ಟನೂ ಆಗಿಲ್ಲ. ಸರ್ದು ಫೇವ್ರೆಟ್ ಫುಡ್ ಯಾವ್ದು ಮೇಡಮ್? ನೀವು ಯಾವ್ದನ್ನ ಸರ್ಗೆ ಮಾಡಿದಾಗ ತುಂಬಾ ಖುಷಿಯಾಗಿ ಅವ್ರು ತಿನ್ನೋದು? ಅವರಿಗೆ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ. ಓಕೆ. ಸ್ವೀಟ್ ಅಲ್ಲಿ ಗೋಧಿ ಹಾಲ್ವಾಯಿ ಮಾಡ್ತೀವಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತದ್ದು, ಅಂದ್ರೆ ಒಂದು ಲಿವಿಂಗ್ ಏರಿಯಾ ಇದೆ, ಡೈನಿಂಗ್ ಹಾಲ್ ಎಲ್ಲ ಒಂದು ಒಟ್ಟೊಟ್ಟಿಗೆನೆ ಇದೆ, ಒಂಥರ ಚೆನ್ನಾಗಿದೆ. ಸೊ ಅದನ್ನ ಹೊರತುಪಡಿಸಿದ್ರೆ ಒಂದು ರೂಮ್ ಕೂಡ ಇದೆ. ಈ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ರೂಮ್ ಇದೆ. ಸೊ ಈ ರೂಮು ಅತ್ತೆಯವರು ಇದ್ದಿದ್ದು, ಅವ್ರ ನೆನಪು ಕೂಡ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಅತ್ತೆ ಮಾವನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅತ್ತೆ ಮಾವ ಅಂತ ಅನ್ನೋದಕ್ಕಿಂತ ಅಪ್ಪ ಅಮ್ಮ ಅಂತ ಹೇಳ್ಬೇಕು, ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅತ್ತೆಯವ್ರನ್ನ ಮಿಸ್ ಮಾಡ್ಕೊಂತೀರಾ? ಈ ಮನೆಗೆ ಬಂದ್ಮೇಲೆ ಎಷ್ಟು ವರ್ಷ ಇದ್ರು? ಈ ಮನೆಗೆ ಬಂದ್ಮೇಲೆ 2 ವರ್ಷ ಇದ್ರು. 2 ವರ್ಷ ಇದ್ರು. ಈಗ ಅವ್ರು ಹೋಗಿ 2.5 ವರ್ಷ ಆಯ್ತು. ಇದು 3rd ಮಂತ್ ಸೆರೆಮನಿ ಆಗತ್ತೆ ಈ ಮಂತ್ಗೆ, 3rd ಇಯರ್ದು. ಸಾರಿ. ಎಷ್ಟು ನಿಮಗೆ ಕಾಳಜಿ ತೋರಿಸ್ತಾ ಇದ್ರು ಮೇಡಮ್? ಅಂದರೆ ನನಗೆ ಅಪ್ಪ ಅಮ್ಮ ಇರಲಿಲ್ಲ, ಹಂಗಾಗಿ ಅವರು ಅಪ್ಪ ಅಮ್ಮನ ಥರನೇ ನೋಡ್ಕೊಂಡ್ರು. ಸೊ ಹಾಲ್ನಲ್ಲೇ ಫೋಟೋನು ಇದೆ, ತಂದೆ ತಾಯಿ ಫೋಟೋ. ಸೊ ಮಾವನವ್ರ ಹೆಸರು ಮತ್ತೆ ಅತ್ತೆಯವ್ರ ಹೆಸರು ಏನು? ಮಾಮ ಕೃಷ್ಣಮೂರ್ತಿ ಅಂತ ಹೇಳಿ, ಅತ್ತೆ ಗಿರಿಜಮ್ಮ ಅಂತ ಹೇಳಿ. ಅವರು ತುಮಕೂರು ಹತ್ರ ಚಂದ್ರಶೇಖರಪುರ ಅಂತ ಹೇಳಿ ಅಲ್ಲಿ ಹುಟ್ಟಿ ಬೆಳೆದಂಥವ್ರು. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮಾವನವ್ರದ್ದು ರಾಗಿಗುಡ್ಡದಲ್ಲಿ ಪ್ರಧಾನ ಅರ್ಚಕರಾಗಿದ್ರು. ಪ್ರಧಾನ ಅರ್ಚಕರು ಅಂದ್ರೆ ಅಲ್ಲಿ ಆಂಜನೇಯಂಗೆ ಅವರೇ ಅಭಿಷೇಕ ಮಾಡಿ ಅಷ್ಟೋತ್ರ ಪೂಜೆ ಪ್ರತಿ ಒಂದು ನೈವೇದ್ಯನು ಮನೆಯಿಂದ ನಮ್ಮ ಅತ್ತಿಗೆ ಮಾಡಿ ಕೊಟ್ಟು ಕಳಿಸ್ತಿದ್ದೆ. ಅವಾಗೇನು ಮೆಟ್ಲಿರ್ಲಿಲ್ವಂತೆ, ನಾನ್ ನೋಡಿಲ್ಲ. ಅವಾಗ ಗುಡ್ಡ ಹತ್ತಿ ಹೋಗ್ಬೇಕಿತ್ತು. ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದ. ಅವನೇ ನಮ್ಮನ್ನ ಕೈ ಹಿಡಿದು ಇಷ್ಟು ಮಟ್ಟಕ್ಕೆ ತಂದಿದ್ದಾನೋ ಏನೋ. ಇವ್ರದ್ದು ಶ್ರಮಗಳಿದೆ ಗಂಡಸ್ರದ್ದು, ಪಾಪ ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಸ್ಕ್ರಾಚ್ ಇಂದ ಬರೋದು ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ. ಅದು ತುಂಬಾ ಕಷ್ಟದಿಂದ ಬಂದಿದ್ದಾರೆ. ಸೊ ಫಸ್ಟ್ ಫ್ಲೋರ್ನಲ್ಲಿ ಈಗ ರಾಮಮೂರ್ತಿ ಸರ್ ಹಾಗೆಯೇ ನಾಗರತ್ನ ಮೇಡಮ್ ಅವರ ಬೆಡ್ರೂಮಲ್ಲಿ ಇದ್ದೀವಿ, ಮಾಸ್ಟರ್ ಬೆಡ್ರೂಮಲ್ಲಿ. ಸೊ ಈ ಬೆಡ್ರೂಮಲ್ಲಿ ಬಹುವಾಗಿ ನಮ್ಮನ್ನೇ ಬಂದ ತಕ್ಷಣ ಸೆಳೆದಿದ್ದಂದ್ರೆ ಈ ರಾಧಾಕೃಷ್ಣ. ಸೊ ಬೆಡ್ರೂಮಲ್ಲಿ ರಾಧಾಕೃಷ್ಣ ಫೋಟೋ ಇರಬೇಕು ಅಂತ ಹೇಳ್ತಾರೆ, ಆ ಥರ ಹಾಕಿರೋದಾ? ಆ ಥರನೇ ಹಾಕಿರೋದು. ಹಾಗಾಗಿ ಸೊ ಎಲ್ಲಿ ತಂದಿದ್ದು ಮೇಡಮ್ ಇದನ್ನ? ಇದು ಸರ್ ಫ್ರೆಂಡ್ ಅಂಗಡಿ ಇದೆ 4th ಬ್ಲಾಕಲ್ಲಿ, ಅಲ್ಲಿಂದನೇ ಅವರೇ ಮಾಡಿ ತಗೊಂಬಂದು ಕೊಟ್ಟಿದ್ದಾರೆ. ಓಕೆ. ಸೊ ಫಸ್ಟ್ ಫ್ಲೋರ್ನಲ್ಲಿ 2 ರೂಮ್ ಇದೆ. ಸೊ ಈ ಪಿಕ್ಚರ್ ಕೂಡ ಬಹಳನೇ ಚೆನ್ನಾಗಿದೆ. ಯಾರು ತಂದಿದ್ದು ಮೇಡಮ್? ಇದೆಲ್ಲ ಸರ್ದೇಕ ಓಕೆ, ಅವರೇ ತಗೊಂಬರೋದು. ಈ ಥರ ಆರ್ಟ್ ಎಲ್ಲ ತುಂಬ ಇಷ್ಟಪಡ್ತಾರೆ. ವೆರಿ ನೈಸ್. ಸೊ 2 ರೂಮ್ ಇದೆ, ಅಂದರೆ ವಿಶಾಲವಾಗಿರಲಿ ಅನ್ನೋ ಕಾರಣಕ್ಕೆ 2 ಇಲ್ಲಿ ಫಸ್ಟ್ 2 ರೂಮ್ ಮಾಡಿರೋದು. ಇಲ್ಲಿ 2 ರೂಮ್ ಮಾಡಿದ್ರೇ ಅದು ಇದು ಕೆಳಗಡೆ ನಾವು ಪಾರ್ಕಿಂಗ್ ಅದೆಲ್ಲ ಬಿಟ್ಕೊಂಡಿದ್ದೀವಲ್ಲ, ಹಾಗಾಗಿ ಇಲ್ಲಿ 3 ರೂಮ್ ಬಂದರೆ ಅಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ 2 ರೂಮ್ ಆದರೆ ಮೇಲ್ಗಡೆ 3 ರೂಮ್ ಮಾಡಿದ್ದಾರೆ. ಓಕೆ ಓಕೆ. ಸೊ ಇದು ಮಗಳು ಇರ್ತಾರೆ. ಸೊ ಮನೆಯಲ್ಲಿ ಒಂದು ಸಣ್ಣ ಪಾಪು ಇದೆ, ಈಗ 23 ಡೇಸ್ ಅಷ್ಟೇ ಪಾಪುಗೆ. ಹಾಗಾಗಿ ಆ ರೂಮ್ನ ತುಂಬ ಸೆನ್ಸಿಟಿವ್ ಆಗಿ ನೀಟಾಗಿ ಇಟ್ಕೊಳ್ಬೇಕು. ಹಾಗಾಗಿ ನಾವು ಅಲ್ಲಿಗೆ ಎಂಟ್ರಿ ಕೊಡೋದು ಬೇಡ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಮಹಾರಾಜರ ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಸಕ್ಕದಾಗಿದೆ ಈ ಫೋಟೋ ಕೂಡ. ಯಾವ ಟೈಮಲ್ಲಿ ತೆಗ್ಸಿದ್ದು ಮೇಡಮ್ ಈ ಫೋಟೋ? ಅವ್ರದ್ದು ಈಗ ಒಂದು 3 ಇಯರ್ಸ್ ಬ್ಯಾಕ್ ಅವ್ರದ್ದು ಬರ್ತ್ಡೇ ಟೈಮಲ್ಲಿ ಇಲ್ಲಿ ಮನೇಲೇ ತೆಗೆದಿದ್ದು. ಸೊ ಈ ಲೈಬ್ರರಿನಲ್ಲಿ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಯಾರು?
ಸರ್ ಸರ್ ಮಾಡಿ ಹಾಂ ಸರ್ ಬುಕ್ಸ್ ಎಲ್ಲ ಓದಕ್ಕೆ ತುಂಬ ಇಷ್ಟ ಅವ್ರಿಗೆ. ಇಷ್ಟ ಅವ್ರಿಗೆ. ಸೊ ಸಾಕಷ್ಟು ಇದೆ, ಎಸ್ ಎಲ್ ಭೈರಪ್ಪನವ್ರದ್ದು, ರವಿ ಬೆಳಗೆರೆ ಅವ್ರದ್ದೆಲ್ಲ ಬುಕ್ಸ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಸೊ ಯಾವ ಥರ ಬುಕ್ಸ್ ಜಾಸ್ತಿ ಓದ್ತಾ ಇರ್ತಾರೆ? ಅವರಿಗೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಜಾಸ್ತಿ ಓದ್ತಾರೆ. ಸೊ ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಮೇಡಮ್ ಹೇಳ್ತಾ ಇದ್ರು ದೊಡ್ಡ ಕುಟುಂಬ ಆಗಿರೋದ್ರಿಂದ ಸಾಕಷ್ಟು ರೂಮ್ಸ್ಗಳನ್ನ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು, ಸೊ ಅವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತೀನಿ. ರೂಮ್ಸ್ ಇರ್ಬೋದು, ಹಾಗೇನೆ ಇಲ್ಲಿರುವಂಥ ಜಿಮ್ ಏರಿಯಾ ಎಲ್ಲಾನು ನೋಡೋಣ ಮೇಡಮ್. ನೋಡೋಣ. ಪ್ರತಿ ಫ್ಲೋರಲ್ಲೂ ಲಿಫ್ಟ್ ಓಪನ್ ಆದ ತಕ್ಷಣನೇ ನಾವು ಒಂದೊಂದು ಆರ್ಟ್ ನೋಡ್ತಾ ಇದ್ದೀವಿ. ಇದು ಕೂಡ ಬಹಳನೇ ಚೆನ್ನಾಗಿದೆ. ಸೊ ಯಾರು ಮೇಡಮ್ ಚಾಯ್ಸ್ ಮಾಡಿ? ಹೇಳಿದ್ನಲ್ಲ ಒಟ್ಟಿಗೆ ಸರಿ. ಸೊ ಬುದ್ಧನ ಒಂದು ಪ್ರತಿಮೆ ಬಹಳನೇ ಕ್ಯೂಟ್ ಆಗಿದೆ, ಮತ್ತೆ ಅದು ಕಲರಿಂಗ್ ಬಹಳ ಚೆನ್ನಾಗಿದೆ, ನಾವು ನೋಡ್ಬೋದು. ಎಸ್. ಸೊ ಸೆಕೆಂಡ್ ಫ್ಲೋರ್ನಲ್ಲಿ ಒಟ್ಟು 3 ರೂಮ್ ಇದೆ ಮೇಡಮ್. ನಿಮ್ಮ ರೂಮು? ನಮ್ಮ ರೂಮು ನನ್ನ ಮಗಂದು, ಆಮೇಲೆ ಸರ್ ಚಿಕ್ಕ ಮಗಳು ಅಮೂಲ್ಯ ಅವ್ರ ರೂಮ್. ಎಸ್. ಸೊ ಈ ಒಂದು ಫೋಟೋ ಯಾವಾಗ ತೆಗೆಸಿದ್ರು? ಬಹಳನೇ ಚೆನ್ನಾಗಿದೆ. ಅದೇ ಅವರ ಅಕ್ಕನ ಮಗಂದು ಎಂಗೇಜ್ಮೆಂಟು, ಅವಾಗ ತೆಗೆದಿದ್ದ ಫೋಟೋ. ಈ ಮಕ್ಕಳು ಸರ್ದು ಬರ್ತ್ಡೇ, ಆಮೇಲೆ ನಮ್ಮನೆಯವ್ರದ್ದು ಆನಿವರ್ಸರಿನಾ ಬರ್ಡೇ ಒಟ್ಟು ಒಂದು ಬರುತ್ತೆ. ಅವಾಗ ಸರ್ಪ್ರೈಸ್ ಆಗಿ ಗಿಫ್ಟ್ ತಂದು ಕೊಟ್ರು. ಥರ್ಡ್ ಫ್ಲೋರಿಗೆ ಎಂಟ್ರಿ ಆಗ್ತಾ ಇದೀವಿ. ಮನೆಯ ಒಂದು ಫ್ಲೋರಿಂಗು, ಹಾಗೇನೆ ನೀವು ವಾಲಿಗೆ ಹಾಕ್ತಿರುವಂತ ಪೇಂಟಿಂಗು ಎಲ್ಲವೂ ಕೂಡ ಯುನೀಕ್ ಆಗಿದೆ. ಕಣ್ಣಿಗೆ ತಂಪ ಅನ್ಸುತ್ತೆ, ಮತ್ತೆ ಮನೇನು ಕೂಡ ವೈಡ್ ಆಗಿ ಕಾಣಿಸುತ್ತೆ ಆಕ್ಚುಲಿ. ಸೊ ನೀವು ಹೇಳ್ದಂಗೆ ಮೊದಲೇ ಇಂಟೀರಿಯರ್ ಎಲ್ಲ ಡಿಸೈನ್ ಮಾಡಿ ಪ್ಲಾನಿಂಗ್ ಎಲ್ಲ ಚೆನ್ನಾಗಿದ್ರಿಂದ. ಸೊ ಜಿಮ್ ಏರಿಯಾದಲ್ಲಿ ಸಿಕ್ಕಾಬಟ್ಟೆ ಎಕ್ವಿಪ್ಮೆಂಟ್ಸ್ ಇದೆ. ಯಾರು ಇಷ್ಟೆಲ್ಲ ಯೂಸ್ ಮಾಡೋದು ಜಾಸ್ತಿ? ಹೇಳ್ಬೇಕಂದ್ರೆ ಕೋವಿಡ್ ಅಲ್ಲಿ ಎಲ್ಲಾರು ಬೆವರಿಳಿಸಿದ್ವಿ, ಫ್ಯಾಮಿಲಿ ಟೈಮು ಮೀ ಟೈಮು ಆಗೋದು. ಇವಾಗ ಸ್ವಲ್ಪ ಎಲ್ಲಾರು ಬ್ಯುಸಿ ಆಗಿರೋದ್ರಿಂದ ಈಗಿನ ಮಕ್ಕಳು, ನನ್ನ ಮಗ, ನಮ್ಮನೆಯವರು, ಇವ್ರ ಚಿಕ್ಕ ಮಗಳು, ಅವ್ರು 3 ಜನ ವರ್ಕೌಟ್ ಮಾಡ್ತಾರೆ. ಸೊ ಮೇಡಮ್ ಹೇಳ್ತಾ ಇದ್ರು ಹೋಮ್ ಟೂರ್ ಮಾಡ್ಬೇಕಾದ್ರೆ ಸರ್ ಒಳ್ಳೆ ಕುಕ್ ಅಂತ ಅಂದ್ಬಿಟ್ಟು. ಸೊ ನೀವು ಕೂಡ ಅದನ್ನ ಒಪ್ಕೊಂಡಿದ್ದೀರಾ ಸರ್? ಚಂದ ಅಡುಗೆ ಮಾಡ್ತೀನಿ ಅಂತ. ಸೊ ಎಲ್ಲರೂ ನಿಮ್ ಕೈ ತುತ್ತು ತಿನ್ಬೇಕಂತ ಕಾಯ್ತಾ ಇದಾರೆ. ಏನ್ ಮಾಡ್ತಿದ್ದ ಮಕ್ಳಿಗೋಸ್ಕರ? ಸೊ ಇವತ್ತು ಮಕ್ಕಳಿಗೆ ನಮ್ಮ ಸುವರ್ಣ ಟಿ ವಿನ ಎಲ್ಲ ನನ್ನ ಸ್ನೇಹಿತರಿಗೆ ಇವತ್ತು ನನ್ನ ಕೈಯಾರೆ ಪಾಲಕ್ ರೈಸ್ ಮಾಡಬೇಕು ಅಂತ ಇದ್ದೀನಿ. ಯಾಕೆ ಅಂತಂದರೆ ಈ ಮನೆ ಭಾಳ ಇಷ್ಟ ಮಕ್ಕಳಿಗೆಲ್ಲ. ಮಾಮೂಲು ಚಿತ್ರಾನ್ನ ಅದು ಇದು ಇದೆಲ್ಲ ಮಾಡೋದೆಲ್ಲ ನಮಗೆ ಇದು ಏನೋ ಎಲ್ಲರಿಗೂ ಕಾಮನ್ನು. ಆದರೆ ಈ ಪಾಲಕ್ ರೈಸು, ಜೀರಾ ರೈಸು ಈ ಥರ ಮಾಡೋದಕ್ಕೆ ನನಗೆ ಇಷ್ಟ. ಆದರೆ ಬೇಗ ಮನೆಗೆ ಬಂದುಬಿಟ್ರೆ ಏನೋ ಒಂದು ಅಡುಗೆ ಮನೆಗೆ ಬಂದುಬಿಡ್ತೀನಿ, ಏನಾರು ಒಂದು ಮಾಡೋದು ಎಲ್ಲರಿಗೂ ಮಾಡಿ ಕೊಟ್ಬಿಡ್ತೀನಿ. ಅದರ ಎಸ್, ಬಿಸಿ ಆಗಿರುವಂಥ ಕಲರ್ಫುಲ್ ಆಗಿರುವಂಥ ಸಂಪೂರ್ಣವಾಗಿ ಆರೋಗ್ಯಕರವಾದ ಒಂದು ಖಾದ್ಯ ರೆಡಿಯಾಗಿದೆ. ಅದು ಕೂಡ ನಳ ಮಹಾರಾಜರಾಗಿದ್ದರು ಇವತ್ತು ನಮ್ಮ ಶಾಸಕರು. ಸೊ ಪಾಲಕ್ ರೈಸ್ ಮಾಡಿದ್ದಾರೆ. ಪಾಲಕ್ ರೈಸ್ ಮಾಡಿರೋದೇ ಒಂದು ಖುಷಿ. ಅದರಲ್ಲೂ ಕೂಡ ಈಗ ಕೈ ತುತ್ತು ಕೊಡ್ತಾ ಇದ್ದಾರೆ ಇಡೀ ಫ್ಯಾಮಿಲಿಗೆ. ಸರ್ ಆಫ್ಟರ್ ಕೊರೋನಾ ನೀವು ಕೈ ತುತ್ತನ್ನ ಒಂದು ಗೆಟ್ ಟುಗೆದರ್ ಥರ ಮಾಡ್ತಾ ಇದ್ದೀರಾ. ಏನು ಹೇಳ್ತೀರಾ ಸರ್ ಈ ಕೈ ತುತ್ತಿನ ವಿಚಾರ? ಅಂದರೆ ನಮ್ಮ ತಾಯಿಯವರು ಇರ್ಬೇಕಾದ್ರೆ ಅವಾಗವಾಗ ಭಾಳ ಒಂದು 6 ವರ್ಷ ಹಿಂದಕ್ಕೆ ಹೋದರೆ, 6 ವರ್ಷ ಹಿಂದೆ ಹೋದರೆ ನಾವು ಕೈ ತುತ್ತು ಹಾಸ್ಕೊಂಡು ತಿಂತಿದ್ವಿ. ಅದಾದಮೇಲೆ ನಮ್ಮ ಮಿಸಸ್ ಅವರಾಗಲಿ ಅವರಾಗಲಿ ನಮಗೆ ಕೊಟ್ಟಿದ್ದಾರೆ. ಸೊ ಕೈ ತುತ್ತು ಈ ಥರ ಇದ್ದರೆ ನೀವು ನಾವೇ ಮಾಡಿರುವಂಥ ಒಂದಿದು ಖಾದ್ಯ ಮಕ್ಕಳಿಗೆ ಭಾಳ ಖುಷಿ ಆಗುವಂಥ ಒಂದು ಖಾದ್ಯ ಮಾಡಿದ್ದೀವಿ. ಸೊ ನಾವು ಬೆಳೆದಿಂಗ್ಳೆಲ್ಲ ಮಾಡ್ತಿದ್ವಿ. ಬೆಳೆದಿಂಗ್ ಮಾಡಿ ಮೇಲೆ ಬೆಳೆದಿಂಗ್ಳೆಲ್ಲ ನಾವು ತುತ್ತು ಊಟ ಮಾಡ್ತಿದ್ವಿ. ಊಟ ಮಾಡ್ತಾ ಇದು ಎಷ್ಟು ತಿಂತಿದ್ದು ಗೊತ್ತಾಗಲ್ಲ. ಒಬ್ಬರು 4 ರೌಂಡ್ 5 ರೌಂಡ್ ಬಂದರೆ ಹೊಟ್ಟೆ ತುಂಬದೇ ಹೋಗೋದು. ಅದಕ್ಕೆ ಇವತ್ತೆಲ್ಲ ಕೈ ತುತ್ತು ಎಲ್ಲ ಮಾಡ್ತಾ ಇದ್ದೀವಿ. ರಾಜಕಾರಣಿಗಳ ಆಫ್ ಬೀಟ್ ಹೇಗಿರುತ್ತೆ ಅಂದರೆ ಅವರು ಫ್ಯಾಮಿಲಿ ಜೊತೆ ಹೇಗಿರ್ತಾರೆ ಅನ್ನೋಂಥ ತೋರಿಸೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಕಾರ್ಯಕ್ರಮದ ಉದ್ದೇಶ ನಿಜವಾಗ್ಲೂ ಈಡೇರ್ತು ಅಂತ ಅನಿಸುತ್ತೆ. ಸರ್ ಸೊಗಸಾಗಿ ಅಡುಗೆ ಮಾಡಿದ್ರಿ, ಜೊತೆನಲ್ಲಿ ಮಕ್ಕಳಿಗೆಲ್ಲ ಕೈ ತುತ್ತು ಹಾಕಿದ್ರಿ. ನಿಮ್ಮ ಜೊತೆ ಕೈ ತುತ್ತು ತಿನ್ನುವಂಥ ಸೌಭಾಗ್ಯ ನನಗೂ ಕೂಡ ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ಸೇರಿ ತುಂಬಾ ಖುಷಿ ಆಯಿತು ಸರ್. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಗೆ ಎಷ್ಟು ಖುಷಿ ಆಯಿತು ಸರ್?
ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಾವು ದಿನನಿತ್ಯ ಬೇರೆ 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 ಚಟುವಟಿಕೆಗಳು ಮಾಡ್ತಿರ್ತೀವಿ. ಸೊ ಈ ಥರ ಸುಮಾರು ಒಂದು ಅರ್ಧ ದಿನ ಇವತ್ತು ಸುವರ್ಣ ಟಿ ವಿಯವರ ಹೋಮ್ ಮಿನಿಸ್ಟ್ರ್ ಕಾರ್ಯಕ್ರಮ ಎಲ್ಲರೂ ಕೂಡ ಇಷ್ಟು ಒಟ್ಟಿಗೆ ನಾವು ಕೂತ್ಕೊಂಡು ಭಾಳ ದಿನ ಆಗಿದೆ ಮಾತಾಡಿ ಕೂತ್ಕೊಂಡೆಲ್ಲ ಎಲ್ಲ ಮನಸ್ಸುಗಳನ್ನ ಒಟ್ಟಿಗೆ ಸೇರಿಸುವಂಥ ಕೆಲಸಗಳು ಮತ್ತು ನಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ನೀವು ಮಾಡಿದ್ದೀರಾ. ಇಡೀ ಕರ್ನಾಟಕದ ಕೂಡ ಒಳ್ಳೆಯ ಪ್ರಖ್ಯಾತಿ ಆಗಿದೆ ಇದು. ಅದು ನನಗೂ ಭಾಳ ಖುಷಿ ಆಗುತ್ತೆ. ಇವತ್ತೆಲ್ಲ ವೀಕ್ಷಕರು ನೋಡ್ತಾರೆ ಏನು ಎತ್ತ ಅಂದ್ಬಿಟ್ಟು ಅಂತ ಭಾಳ ಸಂತೋಷ ಆಗ್ತಾಯಿದೆ. ಎಲ್ಲ ಇವತ್ತು ನನಗೆ ಶಾಸಕರಾಗಿ ಆಯ್ಕೆ ಮಾಡಿದಂತಹ ಎಲ್ಲ ನನ್ನ ಮತ ಬಾಂಧವರಿಗೆ, ಸ್ನೇಹಿತರುಗಳಿಗೆ ಇದರಿಂದ ಅವರೆಲ್ಲ ಅವಕಾಶ ಕೊಟ್ಟು MLA ಆದಮೇಲೆ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಮನೆಯಲ್ಲಿ ಕೈ ತುತ್ತು ಸಾಮಾನ್ಯವಾಗಿ ನೀವು ಹೇಳ್ದಂಗೆ ಹುಣ್ಣಿಮೆ ಬೆಳದಿಂಗ್ಳ ಊಟ ಕೂಡ ನಡೀತಾ ಇರುತ್ತೆ. ಆದರೆ ಈ ಫಸ್ಟ್ ಕೈ ತುತ್ತು ತಿಂದಿದ್ದು ಶರತ್ ಅವರು. ಶರತ್ ಏನು ಹೇಳ್ತಾರೆ ಕೇಳಿ? ತುಂಬ ಚೆನ್ನಾಗಿತ್ತು. ಅದರಲ್ಲಿ ಪ್ರೀತಿನೂ ಕಾಣಿಸ್ತು, ಟೇಸ್ಟು ಇತ್ತು. ಆ್ಯಂಡ್ ನನಗೂ ನನ್ನ ಹಾಸ್ಟೆಲ್ ಲೈಫೆಲ್ಲ ಸ್ವಲ್ಪ ಮೆಲ್ಕ್ ಹಾಕ್ದಂಗೆ ಆಯಿತು. ಅಲ್ಲೂ ನಮ್ಮ ವಾರ್ಡನ್ ಹಿಂಗೆ ಕೂರ್ಸ್ಕೊಂಡು ತಿನ್ಸೋರು. ಬಟ್ ಮೊನ್ನೆ ತಾನೇ ಮಾತಾಡ್ತಾ ಇದ್ವಿ ನಿನ್ಗೆ ಇನ್ನೂ ಆಗಿಲ್ಲ ಅಂತ ಹೇಳ್ಬಿಟ್ಟು, ಇವತ್ತಾಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಈ ಮನೆಯ ಹೋಮ್ ಮಿನಿಸ್ಟರ್ ಏನು ಹೇಳ್ತಾರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಂತ ಹೇಳೋಣ. ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಏನು ಹೇಳ್ತೀರಾ ಮೇಡಮ್? ಇದೆ ಅವ್ರ ಮೈಕೆ. ಈ ಕಾರ್ಯಕ್ರಮ ಮೊದಲು ನೀವು ಬೇರೆ ಬೇರೆ ಕಡೆ ಮಾಡಿದಾಗ ನಾವು ನೋಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ, ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಥ್ಯಾಂಕ್ ಯು. ಈಗ ನಮ್ಮನೇಲೇ ಇವತ್ತು ಮಾಡಿದ್ದೀರಾ, ಅದು ನಾವೆಲ್ಲರನ್ನೂ ಕುಟುಂಬದವ್ರನ್ನೆಲ್ಲ ಒಂದೇ ಕಡೆ ಸೇರಿಸಿ ಬೆಳಗ್ಗೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಇದು ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸುವರ್ಣ ಟಿ ವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಮೂಲಕ ಹೇಳಬೇಕು ಅಂದರೆ ನಮ್ಮ ಕಾರ್ಯಕರ್ತರು, ನಮ್ಮ ಜಯನಗರದ ಕುಟುಂಬದವರಿಗೆ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಈ ಥರ ಮಾಡಬೇಕು ಅಂತಂದರೆ ಅವರೆಲ್ಲ ಕೊಟ್ಟಂತಹ ಆಶೀರ್ವಾದ. ಹಾಗಾಗಿ ಎಲ್ಲರಿಗೂ ಈ ಮೂಲಕ ಧನ್ಯವಾದನೂ ಹೇಳ್ತೀನಿ. ಹಾಗೂ ಸುವರ್ಣ ಚಾನಲ್ ಏನಿದೆಯೋ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇವತ್ತಿನ ದಿನ ನಮ್ಮ ಮನೆಯ ಮಗಳು ಅಂತಲೇ ಹೇಳಬೇಕು. ಇವತ್ತಿನ ಪರಿಚಯ ಅಲ್ಲ, ನಮ್ಮ ರಕ್ಷಾ ಮೊದಲಿಂದನೂ ಸಹ ಒಂದು 10-12 ವರ್ಷದಿಂದ ಪರಿಚಯ ಇದೆ ರಕ್ಷಾ ಅವರು. ಹಾಗೂ ಅವರ ಜೊತೆಯಲ್ಲಿ ಬಂದಂತಹ ಈ ಕ್ಯಾಮ್ರಾಮ್ಯಾನ್ಗಳು, ಅವ್ರ ಟೀಮು, ಬ್ರದರ್ಸು, ಅವ್ರಿಗೂ ಅಲ್ಲೇ ಸಹ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಫ್ಯಾಮಿಲಿ ಟೈಮ್ ಹೇಗಿರುತ್ತೆ ಅಂತ ತೋರಿಸುವಂತಹ ಪ್ರಯತ್ನದಲ್ಲಿ ನಮಗೆ ಸಹಕರಿಸಿದ್ರೆ, ಸರ್ ಕೂಡ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಸೇರಿದ್ದು ಎಲ್ಲವೂ ಕೂಡ ತುಂಬಾ ಖುಷಿ ಆಯಿತು. ಒನ್ಸ್ ಅಗೇನ್ ತುಂಬ ಹೃದಯದ ಧನ್ಯವಾದಗಳು ಇಡೀ ಕುಟುಂಬಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ. CK ರಾಮಮೂರ್ತಿ ಅವ್ರನ್ನ ಕೇವಲ ರಾಜಕಾರಣಿಯಾಗಿ, ಹಾಗೆ ಅವರ ರಾಜಕಾರಣದ ಒಂದು ಮಾತಿನ ಬಾಣಗಳನ್ನು, ರಾಜಕೀಯದ ಪಟ್ಟುಗಳನ್ನು ಮಾತ್ರ ನೋಡಿದಂತಹ ನಿಮಗೆ ಇಡೀ ಕುಟುಂಬದ ಪರಿಚಯ, ಜೊತೆಗೆ ಅವರಲ್ಲಿ ಇರುವಂತಹ ಒಂದು ಫ್ಯಾಮಿಲಿ ಮ್ಯಾನ್ ಹೇಗಿದ್ದಾರೆ, ತಂದೆಯಾಗಿ ಅವರು ಮನೆಯಲ್ಲಿ ಹೇಗಿರ್ತಾರೆ, ಈ ರೀತಿಯಾದಂತಹ ಹಲವಾರು ವಿಚಾರಗಳನ್ನು ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ, ಆ ಅತಿಥಿಯ ಕುಟುಂಬದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.